ಓದಂತ ಬರ್ತಾನೆ ವಿಷಯಪುರ ರಾತ್ರಿ ಹೋಗ್ತಾರೆ. ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಜದಮಲಜನ ಔನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತ ಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೇಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುಂ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿತ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ ಶ್ರೀ ಗುರುಭ್ಯೋ ನಮಃ. ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೆ ಬ್ರಹ್ಮಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಸೂತ ಶೌನಕರ ಸಂವಾದ ನಡೀತಾ ಇದೆ. ಭಗವಂತನನ್ನು ಪ್ರೀತಿಸುವ ಬಗೆ ಹೇಗೆ ಇರಬೇಕು ಎನ್ನುವುದನ್ನು ನಿನ್ನೆ ದಿವಸ ನೋಡಿದೆವು. 6 ರೀತಿ ಇರಬೇಕು ಎನ್ನುವ ತಿಳುವಳಿಕೆಯನ್ನು ಸಂಪಾದನೆ ಮಾಡಿದ್ದೇವೆ. ಇದಕ್ಕೆ ಪೂರಕವಾಗಿ ಈ ಸೂತ ಶೌನಕರ ಸಂವಾದದಲ್ಲಿ ಅವರ ಇಬ್ಬರ ನಡುವೆ ನಡೆದ ಮಾತುಕತೆಯಲ್ಲಿ ಶೌನಕರು 6 ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೆ ಉತ್ತರ ರೂಪವಾಗಿ ಭಾಗವತ ಹೊರಟಿದೆ. ಆರಂಭ ಹೇಗೆ ಮಾಡ್ತಾರೆ? ಶೌನಕರು ಸೂತ ಪುರಾಣಿಕರು ಬಂದಿದ್ದಾರೆ, ಆಸನದಲ್ಲಿ ಕೂತಿದ್ದಾರೆ. ಶೌನಕರು ಅವರನ್ನು ಸ್ತೋತ್ರ ಮಾಡ್ತಾರೆ, ಅವರನ್ನು ಹೊಗಳುತ್ತಾರೆ. ಏನು ಅಂತ? ತ್ವಯಾ ಖಲು ಪುರಾಣಾನಿ ಸೇತಿಹಾಸಾನಿ ಅನಘ ಆಖ್ಯಾತಾನಿ ಅಧೀತಾನಿ ಧರ್ಮಶಾಸ್ತ್ರಾಣಿ ಚ. ಒಂದು ವಿಷಯದ ಬಗ್ಗೆ ಜನಕ್ಕೆ ತಿಳುವಳಿಕೆ ಕೊಡಬೇಕಾದರೆ, ಅಂದರೆ ಉಪನ್ಯಾಸ ಮಾಡಬೇಕಾದರೆ ಯಾವುದನ್ನೆಲ್ಲ ನೋಡಬೇಕು ಅಂತ. ಯಾವ ಗ್ರಂಥವನ್ನು ಉಪನ್ಯಾಸ ಮಾಡ್ತೇವೋ ಆ ಗ್ರಂಥವನ್ನು ನೋಡುವುದು ಅಂತ ಒಂದುಂಟು. ಮತ್ತೆ ಏನೆಲ್ಲ ಬೇಕು? ಅದರ ಪರಿಕರ, ಅದಕ್ಕೆ ಸುತ್ತಮುತ್ತ ಇತಿಹಾಸ, ಪುರಾಣಗಳು, ಧರ್ಮಶಾಸ್ತ್ರಗಳು. ಪುರಾಣಾನಿ ಸೇತಿಹಾಸಾನಿ, ಇತಿಹಾಸ ಅಂದರೆ ಮಹಾಭಾರತ ಮತ್ತು ರಾಮಾಯಣ. ಪುರಾಣಗಳು ಅಂತಂದರೆ ಈಗ ಭಾಗವತವನ್ನೇ ಹೇಳೋದು ಅಂತಾದರೆ ಅದಕ್ಕೆ ಸಂಬಂಧಪಟ್ಟು ಇತರ ಪುರಾಣಗಳನ್ನು ಕೂಡ ನೋಡಿಕೊಂಡಿರಬೇಕು. ಇತರ 17 ಪುರಾಣಗಳನ್ನು ನೋಡಿಕೊಂಡಿರಬೇಕು. ಮಹಾಭಾರತದ ಬಗ್ಗೆ, ರಾಮಾಯಣದ ಬಗ್ಗೆ ತಿಳುವಳಿಕೆ ಬೇಕು. ಇಷ್ಟೇ ಅಲ್ಲ, ಧರ್ಮಶಾಸ್ತ್ರಗಳ ಬಗ್ಗೆನೂ ಪೂರ ಅಲ್ಲದಿದ್ದರೂ
ಸ್ವಲ್ಪ ಸ್ವಲ್ಪ ಆದರೂ ಧರ್ಮಶಾಸ್ತ್ರಗಳ ಬಗ್ಗೆನೂ ತಿಳುವಳಿಕೆ ಬೇಕು. ಆಖ್ಯಾತಾನಿ ಅಧೀತಾನಿ, ಸ್ವಯಂ ಅಧ್ಯಯನ ಮಾಡಿರಬೇಕು, ಆಮೇಲೆ ಇನ್ನೊಬ್ಬರಿಗೆ ಹೇಳಿರಬೇಕು. ಹಾಗಿದ್ರೆ ಮತ್ತೊಂದು ಕಡೆ ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ಇದಕ್ಕೆ ಹೋಗ್ತೇವಲ್ಲ, ನಮಗೊಂದು ಅಧ್ಯಾಪಕರು ಬೇಕು ಅಂತ ತಪಾಸಣೆಗೆ ಶುರು ಮಾಡ್ತೇವಲ್ಲ, ತಪಾಸಣೆ ಇಂಟರ್ವ್ಯೂ ಅಂತೇನು ಇರುತ್ತಲ್ಲ ನಮ್ಮಲ್ಲಿ, ಅದರಲ್ಲಿ ಮೊದಲು ಕೇಳೋದೇನು ಓದಿದ್ದೀಯಾ ಅಂತ, ಆಮೇಲೆ ಕೇಳೋದೇನು ಓದಿದ್ದನ್ನು ಎಲ್ಲಿಯಾದ್ರೂ ಕಕ್ಕಿದ್ದೀಯಾ ಅಂತ. ಅಂದ್ರೆ ಓದಿದ್ದನ್ನು ಇಷ್ಟ ತನಕ ಎಲ್ಲಿಯಾದ್ರೂ ಒಂದು ಕಡೆಯಲ್ಲಿ ಇದ್ದುಕೊಂಡು ಇನ್ನೊಬ್ಬರಿಗೆ ಹಂಚಿಕೊಂಡಿದ್ಯಾ, ಅಂದ್ರೆ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತೇವಲ್ಲ. ಅದೇ ರೀತಿ ಆ ಮಾತನ್ನು ಈ ದಿವಸ ಶೌನಕಾದಿ ಋಷಿಗಳು ಸೂತ ಪುರಾಣಿಕರಿಗೆ ಕೇಳ್ತಾ ಇದ್ದಾರೆ. ತ್ವಯ ಪ್ರಶ್ನೆ ಮಾಡ್ತಾ ಇಲ್ಲ, ಮತ್ತೆ ಅವರು ತಮಗೊಳಗಿನಿಂದ ಧೈರ್ಯ ಇದೆ, ತಮಗೆ ಭರವಸೆ ಇದೆ, ಸೂತರ ಮೇಲೆ ಇವರಿಗೆ ಶ್ರದ್ಧೆ ಇದೆ. ಆದ್ರಿಂದ ಅಂತಾರೆ ಆಖ್ಯಾತಾನಿ ಅಧೀತಾನಿ, ಅಧೀತಾನಿ ಆಖ್ಯಾತಾನಿ. ಸ್ವಯಂ ಅಧ್ಯಯನ ಮಾಡಿದ್ದೀರಿ, ಅಧ್ಯಯನ ಮಾಡಿದ್ದು ಸರಿ ಉಂಟೋ ಇಲ್ವೋ ಅಂತ ಖಾತ್ರಿ ಮಾಡಿದುಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬರಿಗೆ ಹೇಳಿದ್ದೀರಿ. ಅಷ್ಟೇ ತಾನೆ. ಉಪನ್ಯಾಸದಿಂದ ಸಿಗುವುದೇನು ಗೊತ್ತಾ, ನಿಮಗೆ ಬರುತ್ತೋ ಇಲ್ವೋ ಬೇರೆ ವಿಚಾರ, ನಾನು ತಿಳ್ಕೊಂಡದ್ದು ಸರಿ ಉಂಟೋ ಇಲ್ವೋ ಅಂತ ಖಾತ್ರಿ ಆಗುತ್ತೆ. ಆದ್ರಿಂದ ಹಿರಿಯರಂದರು ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಇನ್ನೊಬ್ಬರಿಗೆ ಹೇಳಬೇಕು. ಆದ್ರಿಂದ ಆಖ್ಯಾತಾನಿ ಅಧೀತಾನಿ ಎರಡೂ ಮಾಡಿದ್ದೀರಿ ಧರ್ಮಶಾಸ್ತ್ರಾಣಿ. ನೀವೆಲ್ಲ ತಿಳ್ಕೊಂಡ ಕ್ರಮ ಹೇಗುಂಟು ಗೊತ್ತಾ, ಅಂದ್ರೆ ಎಷ್ಟು ಒಳಗಿನಿಂದ ಸೂತ ಪುರಾಣಿಕರ ಮೇಲೆ ಈ ಶೌನಕಾದಿ ಋಷಿಗಳಿಗೆ ಎಷ್ಟು ಒಂದು ನಂಬಿಕೆ ಉಂಟು ಅಂತಂದ್ರೆ, ಅವರಂತಾರೆ ವೇದವ್ಯಾಸದೇವರು ಯಾವುದನ್ನು ತಿಳಿದಿದ್ದಾರೋ, ಹೇಗೆ ತಿಳಿದಿದ್ದಾರೋ ಅದನ್ನು ನೀವು ಹಾಗೆಯೇ ತಿಳ್ಕೊಂಡಿದ್ದೀರಿ, ಅದನ್ನೇ ತಿಳ್ಕೊಂಡಿದ್ದೀರಿ, ಹಾಗೆಯೇ ತಿಳ್ಕೊಂಡಿದ್ದೀರಿ. ಅಂದ್ರೆ ಏನರ್ಥ, ಭಗವಂತನಿಗೆ ಅವನ ಮನಸ್ಸಿಗೆ ವ್ಯತ್ಯಾಸ ಆಗದ ರೀತಿಯಲ್ಲಿ ತಿಳ್ಕೊಂಡಿದ್ದೀರಿ ಅಂತ ಅರ್ಥ. ಬಾದರಾಯಣ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ ಈ ಸಂದರ್ಭದಲ್ಲಿ ಸೂತರು, ಶೌನಕರು. ಯಾಕೆ ಬಾದರಾಯಣ ಅಂತ ಶಬ್ದ ಪ್ರಯೋಗ ಮಾಡಿದ್ರು, ವೇದವ್ಯಾಸ ಅಂತ ಹೇಳಲಿಲ್ಲ, ಬಾದರಾಯಣ ಅಂತ. ಒಂದೋ ನಮ್ಮಲ್ಲಿ ಉಂಟು ಬಾದರಾಯಣ ಅಂತಂದ್ರೆ ಬದರಿ ವೃಕ್ಷ, ಅದರ ಕೆಳಗೆ ಇರುವವರು, ಆ ವೃಕ್ಷವನ್ನೇ ಆಶ್ರಯವನ್ನಾಗಿ ಮಾಡಿಕೊಂಡವರು, ಆ ಮರದ ನೆರಳಲ್ಲಿ ಇರುವವರು ಅಂತ ಹೀಗೆ ಒಂದರ್ಥ ಉಂಟು. ಇನ್ನೊಂದರ್ಥ ಕೊಡ್ತಾರೆ ಶಾಸ್ತ್ರಕಾರರು. ಈ ಸಂದರ್ಭದಲ್ಲಿ ಇವರನ್ನು ಬಾದರಾಯಣಿ ಅಂತ ಹೇಳುವ ಉದ್ದೇಶ ಏನು ಅಂತಂದ್ರೆ, ನಮ್ಮಲ್ಲಿ ಬಾದರ ಅಂತಂದ್ರು ವಾದರ ಅಂದ್ರು ಒಂದೇ ಅರ್ಥ. ವಕಾರ ಮತ್ತೆ ಬಕಾರಕ್ಕೆ ನಮ್ಮ ಶಾಸ್ತ್ರದಲ್ಲಿ ವ್ಯತ್ಯಾಸ ಇಲ್ಲ. ವಕಾರ ಹೇಳುವ ಜಾಗದಲ್ಲಿ ಬಕಾರ, ಬಕಾರದ ಜಾಗದಲ್ಲಿ ವಕಾರ. ಆದ್ದರಿಂದಲೇ ಉತ್ತರ ಭಾರತಕ್ಕೆ ಹೋದರೆ ಅವರು ವನ ಅಂತ ಹೇಳೋಲ್ಲ, ಬನ ಅಂತ ಹೇಳ್ತಾರೆ. ನಾವು ಕೂಡ ಹೇಳೋದು ಬನ ಅಂತಲೇ, ಅದು ಮಾತ್ರ ನಮ್ಮದು ಇದು ವರ್ಗ ಬೇರೆ ಆಗುತ್ತೆ, ಬೇರೆ ವರ್ಗದ ಅದನ್ನು ಬನ ಅಂತ ಕರೀತೇವೆ. ನಾಗ ಬನ ಅಂತ ಕರಿತೇವೆ. ಅಂದ್ರೆ ಏನರ್ಥ, ನಾಗ ನೆಲೆಸಿರುವ ವನ. ಹಾಗಾದ್ರೆ ವಕಾರ ಮತ್ತೆ ಬಕಾರಗಳಿಗೆ ವ್ಯತ್ಯಾಸ ಇಲ್ಲ, ಮಾಡೋಲ್ಲ, ಒಂದೇ. ಹಾಗಾದ್ರೆ ವಾದರಾಯಣ ಬಾದರಾಯಣ, ವಾದರು ವಾದದಲ್ಲಿ ರತರು, ಅವರಿಗೆ ಅಯನ, ಅವರಿಗೆ ಆಶ್ರಯ. ವಾದರಾಯಣ ಬಾದರಾಯಣ. ವಾದ ಮಾಡುವವರು ಇರ್ತಾರಲ್ಲ, ಭಗವಂತನ ಬಗ್ಗೆ ವಿಮರ್ಶೆ ಮಾಡುವವರು ಇರ್ತಾರಲ್ಲ, ಅವರಿಗೆ ಭಗವಂತನ ಬಗ್ಗೆ ವಿಮರ್ಶೆಯಲ್ಲೇ ಅವರಿಗೆ ರತಿ, ಅವರಿಗೆ ಆಸಕ್ತಿಯೇ ಅದರಲ್ಲಿ. ಒಬ್ಬ ಎದುರಿಗೆ ಸಿಕ್ಕಿದ್ರೆ ಅವನ ಮಾತಾಡೋದು ದೇವರ ಬಗ್ಗೆನೇ ಮಾತಾಡೋದು, ಅವನ ಹತ್ರ ಒಂದಷ್ಟು ಪ್ರಶ್ನೆಗಳನ್ನು ಬರಿಸೋದು, ಅದಕ್ಕೆ ಉತ್ತರ ಕೊಡೋದು, ಇಲ್ಲ ಪ್ರಶ್ನೆ ಮಾಡುವುದು, ಅವನಿಗೆ ವಿಷಯವನ್ನು ತಿಳಿಸುವುದು. ಇಂಥವರನ್ನು ಏನು ಅಂತ ಕರೀತಾರೆ, ವಾದರು ಅಂತ ಕರೀತಾರೆ. ಇಂತಹ ವಾದರರಿಗೆ ಅಯನ ಆಶ್ರಯ ವಾದರಾಯಣ ಬಾದರಾಯಣ. ಹಾಗಾದ್ರೆ ವೇದವ್ಯಾಸ ದೇವರನ್ನು ಏನು ಅಂತ ಚಿಂತನೆ ಮಾಡಬೇಕು ನಾವು. ವೇದವ್ಯಾಸ 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 ಅಂತೇವೆ, ಆದ್ರಿಂದಲೇ ಕಾಡುತ್ತೆ. ಸಿಕ್ಕಿದ ವೇದವು ಕೂಡ ವ್ಯಾಸನೇ ಆಯ್ತು ನಮಗೆ. ವ್ಯಾಸ ಅಂದ್ರೆ ಏನು ಗೊತ್ತಾ, ವ್ಯಾಸ ಶಬ್ದದ ಅರ್ಥ ವಿಭಾಗ ಅಂತ ಅರ್ಥ. ವೇದ ವಿಭಾಗ ರಚಿಸಲು, ಅದು ವ್ಯಾಸ ಶಬ್ದದ ಅರ್ಥವನ್ನು ವಾದಿರಾಜ ಶ್ರೀಪಾದರು ಹೇಳಿದ್ದು. ವ್ಯಾಸ ಅಂತ ಯಾವುದಕ್ಕೆ ಹೆಸರು, ಯಾರಿಗೆ ಹೆಸರು ಅಂತಲ್ಲ, ವ್ಯಾಸ ಅಂತ ಯಾವುದಕ್ಕೆ ಹೆಸರು. ಒಂದು ಉರುಟು ಹಾಕಿ, ಮಧ್ಯದಲ್ಲಿ ಒಂದು ಕೇಂದ್ರದಲ್ಲಿ ಒಂದು ಬಿಂದು ಹಾಕಿ, ಕೇಂದ್ರ ಬಿಂದುವನ್ನು ಹಾದು ಹೋಗುವಂತೆ ಇಲ್ಲಿಂದ ಅಲ್ಲಿ ತನಕ ಒಂದು ಗೆರೆ ಹಾಕಿ, ಅದಕ್ಕೆ ವ್ಯಾಸ ಅಂತ ಹೆಸರು. ಏನರ್ಥ ವ್ಯಾಸ ಅಂದ್ರೆ, ಹಾಗಾದ್ರೆ ಒಂದು ವರ್ತುಲವನ್ನು ಸರಿ ವಿಭಾಗ ಮಾಡುವ ಗೆರೆಗೆ ವ್ಯಾಸ ಅಂತ ಹೆಸರು ತಾನೆ. ಇವರಿಗೆ ವ್ಯಾಸ ಅಂತ ಹೆಸರು ಆದ್ರಿಂದಲೇ ಬಂದದ್ದು.
ಸರಿಯಾಗಿ ವಿಭಾಗ ಮಾಡಿದ್ದಾರೆ. ಆದ್ದರಿಂದ ವ್ಯಾಸರು. ಸರಿಯಾಗಿ ವಿಭಾಗ ಮಾಡಿದ್ದಾರೆ ಅಂದ್ರೆ ಯಾವುದನ್ನು? ವೇದವನ್ನು. ವೇದವನ್ನು ಸರಿಯಾಗಿ ವಿಭಾಗ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಬುದ್ಧಿಮಟ್ಟ ಎಷ್ಟು ಎನ್ನುವುದನ್ನು ನೋಡಿಕೊಂಡು ಅದಕ್ಕೆ ಸರಿಯಾಗಿ ವಿಭಾಗ ಮಾಡಿದ್ದಾರೆ. ಹೊರತು ವೇದ ಎಷ್ಟುಂಟು? ಒಂದು 10 ವೇದ ಇದ್ರೆ ಅದನ್ನು 5 ಕೊಟ್ಟರು ಅಂತ ಹಾಗರ್ಥ ಅಲ್ಲ. ವೇದವನ್ನು ಸರಿಯಾಗಿ ವಿಭಾಗ ಮಾಡಿದ್ರು ಅಂತಂದ್ರೆ 10 ವೇದ ಉಂಟು, ಅದರಲ್ಲಿ 5 ನಮ್ಮ ಸಮಾಜಕ್ಕೆ ಕೊಟ್ಟರು, ಮತ್ತೆ 5 ಹಾಗೆ ಇಟ್ಟರು, ಹಾಗರ್ಥ ಅಲ್ಲ. ಮತ್ತೆ ನಮ್ಮ ಬುದ್ಧಿಮಟ್ಟವನ್ನು ನೋಡಿಕೊಂಡು ಅದಕ್ಕೆ ಸರಿಯಾಗಿ ವೇದವನ್ನು ವ್ಯಾಸ ವಿಭಾಗ ಮಾಡಿದರು. ಆದ್ದರಿಂದ ವೇದ ವ್ಯಾಸ. ಹಾಗಾದ್ರೆ ನಾವೀಗ ಅವರನ್ನು ಏನು ನಾವು ಜಪ ಮಾಡುವುದು ಕೂಡ ವೇದವ್ಯಾಸಾಯ ನಮಃ, ವೇದವ್ಯಾಸಾಯ ನಮಃ, ವೇದವ್ಯಾಸ. ಏನರ್ಥ ಬರುತ್ತೆ ಅದರದ್ದು? ನನ್ನ ಯೋಗ್ಯತೆ ಎಷ್ಟೋ ಅಷ್ಟೇ, ನನಗೆ ಯೋಗ್ಯತೆ ಇರುವಷ್ಟೇ ವೇದ ನನಗೆ ಹೊಳೆಯಲಿ ಅನ್ನತಕ್ಕಂಥ ಅರ್ಥನ ಅದರಿಂದ ಬರುತ್ತೆ. ಆ ಧಾಟಿಯಲ್ಲಿ ವೇದವ್ಯಾಸ ಅನ್ನತಕ್ಕಂಥ ಶಬ್ದದಿಂದ ಅವರನ್ನು ಉಪಾಸನೆ ಮಾಡಬೇಕು. ಯಾಕೆಂದ್ರೆ ನಮಗೆ ಯೋಗ್ಯತೆ ಇಲ್ಲದೆ ಜಾಸ್ತಿ ವೇದ ಸಿಕ್ಕಿದ್ರೆ ಅಜೀರ್ಣ ಆಗಿ ಬಿಡುತ್ತೆ, ಅರ್ಥನೇ ಆಗೋಲ್ಲ. ಹಾಗಾದ್ರೆ ಎಷ್ಟು ವೇದ ಸಿಕ್ಕಿದ್ರೆ ಅರ್ಥ ಆಗುತ್ತೋ ಅಷ್ಟೇ ವೇದವನ್ನು, ಅಷ್ಟೇ ವೈದಿಕ ವಿಚಾರವನ್ನು ನನಗೆ ಒದಗಿಸಿ ಕೊಡು ಎನ್ನುವ ಅರ್ಥಾನುಸಂಧಾನ ಪೂರ್ವಕವಾಗಿ ಹೇಳುವುದೇ ವೇದ ವ್ಯಾಸ ಅಂತ. ಇದಾಯ್ತು ತಾನೆ. ಇನ್ನೊಂದು ಹೆಸರು ಬಾದರಾಯಣ ಅಂತ. ಏನು? ವಾದರಾಯಣ. ವಾದದಲ್ಲಿ ರತರು, ಭಗವಂತನ ಬಗ್ಗೆ ಚರ್ಚೆ ಮಾಡುವುದರಲ್ಲಿ ಆಸಕ್ತರು, ಅವರಿಗೆ ಅಯನ ವಾದರಾಯಣ. ಹಾಗಾದ್ರೆ ವೇದವ್ಯಾಸ ದೇವರು ಸಮಾಜಕ್ಕೆ ಇಷ್ಟು ವೈದಿಕ ಸಾಹಿತ್ಯವನ್ನು ಕೊಟ್ಟರು, ಬ್ರಹ್ಮಸೂತ್ರಗಳನ್ನು ಕೊಟ್ಟರು, ಭಗವದ್ಗೀತೆಯನ್ನು ಕೊಟ್ಟರು, ಮಹಾಭಾರತ, ರಾಮಾಯಣ, ಪುರಾಣ, ಅದು ಇದು ಅಂತ ಎಲ್ಲ ಒಂದಷ್ಟು ಕೊಟ್ಟರು. ಕೊಟ್ಟದ್ದು ಮಾತ್ರ ಅಲ್ಲ, ಶಿಷ್ಯರ ಮುಂದೆ ಅದನ್ನು ಇಟ್ಟರು. ಆ ಶಿಷ್ಯರು ಪರಸ್ಪರವಾಗಿ ವಿಚಾರ ವಿಮರ್ಶೆ ಮಾಡುವಂತೆ ಮಾಡಿದ್ರು. ಹಾಗಾದ್ರೆ ಶಿಷ್ಯರು ವಾದ ಮಾಡಿಕೊಂಡ್ರು. ಆ ವಾದದಲ್ಲಿ ಶಿಷ್ಯರಿಗೆ ತುಂಬಾ ರತಿ ಇತ್ತು. ಅಂತ ವಾದ ಮಾಡತಕ್ಕಂಥ ಶಿಷ್ಯರಿಗೆ ತಾನು ಆಶ್ರಯವಾಗಿ ನಿಂತರು. ಅಲ್ಲೋ ನೀವೇ ಅಲ್ವೋ, ವೇದವ್ಯಾಸ ದೇವರೇ ಅಲ್ವದು, ಬಾದರಾಯಣ ವೇದವ್ಯಾಸ ದೇವರಲ್ಲೋ. ಹಾಗಾದ್ರೆ ಅಂತಹ ವ್ಯಾಸರು ಬಾದರಾಯಣನಾಗಿ ಸಮಾಜಕ್ಕೆ ಏನು ಕೊಟ್ಟಿದ್ದಾರೋ ಅದನ್ನು ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಆ ನೀವು ತಿಳ್ಕೊಂಡಿರತಕ್ಕಂಥ ವಿಚಾರವನ್ನು ಈ ದಿವಸ ನಮಗೆ ಹೇಳಬೇಕು. ಅಲ್ಲ, ಅದೆಲ್ಲ ಹೇಳಲಿಕ್ಕಾಗೋಲ್ಲ ಅಂತ ಹೇಳಬೇಡಿ. ಗುರು ಅಂತಂದ ಮೇಲೆ ಅವನ ಕೆಲಸ ಏನು ಗೊತ್ತಾ? ಶಿಷ್ಯನಿಗೆ ತನ್ನಲ್ಲಿದ್ದದ್ದನ್ನು ಕೊಡುವುದೇ ಗುರು. ಅವನ ಹೆಸರೇ ಗುರು ಅಂತಲ್ವೋ? ಗೃಹ್ಣಾತಿ, ಸ್ವೀಕಾರ ಮಾಡ್ತಾನಂತೆ. ನನಗೆ ಗೊತ್ತಿಲ್ಲ ಅಂತ ಹೇಳಿಕೊಂಡು ಯಾರು ಬರ್ತಾನೋ ಅವನಿಗೆ ಗೊತ್ತು ಮಾಡುವುದಕ್ಕೋಸ್ಕರ ಅವನನ್ನು ಗೃಹ್ಣಾತಿ, ಅವನನ್ನು ಗ್ರಹಣ ಮಾಡ್ತಾನೆ. ಆದ್ರಿಂದ ಅವನಿಗೆ ಗುರು ಅಂತ ಹೆಸರು. ಬ್ರೂಯು ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವಃ ಗುಹ್ಯಮಪಿ ಉತ. ಶಿಷ್ಯಾದ ಕ್ಷಣಕ್ಕೆ ನನಗೆ ಹೇಳಿ ಅಂತ ಕೇಳಿಕೊಂಡು ಬಂದ ಕ್ಷಣಕ್ಕೆ ಗುರು ಬಾಯಿ ಬಿಡೋಲ್ಲ. ಮತ್ತೆ ಆ ಶಿಷ್ಯ ಏನಾಗಿರ್ಬೇಕು ಅಂತಂದ್ರೆ ಗುರುಗಳ ವಾತ್ಸಲ್ಯವನ್ನು ಪಡ್ಕೊಂಡಿರತಕ್ಕಂಥವನು. ಬ್ರೂಯು ಸ್ನಿಗ್ಧಸ್ಯ, ಸ್ನಿಗ್ಧ ಅಂತಂದ್ರೆ ಗುರುಗಳ ಕಾರುಣ್ಯ ಅಲ್ಲಿ ಹರಿದಿರ್ಬೇಕಂತೆ. ಯಾರು ಅಧಿಕಾರಿಗಳು ಗೊತ್ತಾ ಪಾಠ ಕೇಳಲಿಕ್ಕೆ? ಒಂದು ತತ್ವಜ್ಞಾನ ಯೋಗ್ಯತಾ ಅಂತ ಉಂಟಲ್ಲ, ಏನು? ಹೇಳಿದ್ದನ್ನು ಅರ್ಥೈಸಿಕೊಳ್ಳತಕ್ಕಂಥ ತಾಕತ್ತು ಇರುವವನು ಶಿಷ್ಯನಾಗಲಿಕ್ಕೆ ಯೋಗ್ಯ ಅಂತ ಒಂದುಂಟಲ್ಲ. ಪಾಪ ಹೇಳಿದ್ದನ್ನು ಅರ್ಥೈಸಿಕೊಳ್ಳಲಿಕ್ಕೆ ಬೇಕಾದ ತಾಕತ್ತು ಉಂಟು ಅವನಲ್ಲಿ, ಆದರೆ ಭಾರೀ ಉದ್ಧಟತನ, ಭಾರೀ ಧಾರ್ಷ್ಟ್ಯ ಪ್ರದರ್ಶನ ಮಾಡ್ತಾನೆ ಗುರುಗಳ ಮುಂದೆ. ಅಂತವನಿಗೆ ಹೇಳಬೇಡ ಅಂತಂದ್ರು ಶಾಸ್ತ್ರಕಾರರು. ಹಾಗಾದ್ರೆ ಏನು ಬೇಕು? ಗುರುಗಳ ವಾತ್ಸಲ್ಯ. ನಮ್ಮಲ್ಲಿ ಶಿಷ್ಯ ವಾತ್ಸಲ್ಯ ಅಂತ ಉಂಟು, ಶಬ್ದ ಪ್ರಯೋಗ ಶಿಷ್ಯ ವಾತ್ಸಲ್ಯ ಅಂತ. ನಿಜವಾಗಿ ಅದರ ಅರ್ಥ ಏನು ಗೊತ್ತಾ? ಶಿಷ್ಯನು ಗುರುಗಳಿಂದ ವಾತ್ಸಲ್ಯವನ್ನು ಪಡ್ಕೊಳ್ಳುವುದು, ಆದ್ರಿಂದ ಅದಕ್ಕೆ ಶಿಷ್ಯ ವಾತ್ಸಲ್ಯ ಅಂತ. ಶಿಷ್ಯ ಏನೇನೋ ಮಾಡೋದು, ಗುರು ಮಾತ್ರ ಶಿಷ್ಯನ ಮೇಲೆ ವಾತ್ಸಲ್ಯ ತೋರಿಸೋದು ಅಲ್ಲ. ಪಾಪ ಗುರು ನನ್ನ ಶಿಷ್ಯ ನನ್ನ ಹತ್ರ ಪಾಠ ಕೇಳಲಿಕ್ಕೆ ಪಾಪ ಬಂದಿದ್ದಾನೆ, ಇವನಿಗೆ ಪಾಠ ಮಾಡೋಣ ಅಂತ ಶಿಷ್ಯ ಮಾತ್ರ ಉದ್ಧಟತನದಿಂದ ವರ್ತನೆ ಮಾಡ್ತಾನೆ ಅಲ್ಲ. ಮತ್ತೆ ಶಿಷ್ಯನು ಇರಬೇಕು, ಹೇಗಿರ್ಬೇಕು? ಗುರುಗಳ ವಾತ್ಸಲ್ಯವನ್ನು ತಾನು ಸಂಪಾದನೆ ಮಾಡುವ ರೀತಿಯಲ್ಲಿ ಶಿಷ್ಯ ಇರಬೇಕು. ಆದ್ರಿಂದ ಶಿಷ್ಯ ಗುರು ವಾತ್ಸಲ್ಯ ಅಂತ ಬಂದು, ಯದ್ಯಪಿ ವಾತ್ಸಲ್ಯ ತೋರಿಸೋನು ಗುರು ಆದರೂ ಕೂಡ ಪಡ್ಕೊಳ್ಳತಕ್ಕವನು ಶಿಷ್ಯ, ಆದ್ರಿಂದ ಅಲ್ಲಿ ಶಿಷ್ಯ ವಾತ್ಸಲ್ಯ ಅಂತ ಬಂತು. ಬ್ರೂಯು ಸ್ನಿಗ್ಧಸ್ಯ ಶಿಷ್ಯಸ್ಯ, ನಾವು ನಿಮ್ಮ ಅಚ್ಚುಮೆಚ್ಚು ಶಿಷ್ಯರು, ನಿಮ್ಮ ಕೃಪೆಗೆ ಪಾತ್ರರಾದವರು, ಇಂತಹ ನಮಗೆ ಹೇಳಬೇಕು ನೀವು. ಅಲ್ಲ, ಅದು ರಹಸ್ಯ. ಏನು ರಹಸ್ಯ ಆದರೂ ಕೂಡ ಸ್ನಿಗ್ಧನಾದ ಶಿಷ್ಯನಿಗೆ ಗುರುಗಳು ಎಲ್ಲ ವಿಷಯ ತಿಳಿಸಿಬಿಡ್ತಾರೆ. ಗುಹ್ಯಮಪಿ, ಅದೆಷ್ಟೇ ರಹಸ್ಯವಾದ ಮಾತಾಗಿರಲಿ ಅದನ್ನು ಗುರುಗಳು ಶಿಷ್ಯನಿಗೆ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಉಕ್ತಂ ಮಯಾನಘ
ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. 15ನೇ ಅಧ್ಯಾಯದಲ್ಲಿ ಹರಿಸರ್ವೋತ್ತಮತ್ವದ ವಿಭಾಗವನ್ನು ಕೃಷ್ಣ ಅರ್ಜುನನ ಮುಂದೆ ತೆರೆದಿಟ್ಟು ಕೊನೆಗೊಂದು ಮಾತಂತಾನೆ, ಇದು ತುಂಬಾ ರಹಸ್ಯ ಅಂದ. ಅರ್ಜುನ ಕೇಳಿದ, ಹಾಗಾದ್ರೆ ಯಾಕೆ ಹೇಳಿದ್ದಿಂದ? ನಿನ್ನ ಮೇಲೆ ಪ್ರೀತಿ ಇತ್ತು ಆದ್ರಿಂದ ಹೇಳಿದೆ ಎಂದ. ಇದು ಗುಹ್ಯತಮಂ ಶಾಸ್ತ್ರಮಿದ ಮುಕ್ತಂ ಮಯಾ ಅನಘ. ತುಂಬಾ ರಹಸ್ಯವಾದ ವಿಚಾರವನ್ನು ಹಾಗಾದ್ರೆ ಗುರುಗಳಾದವರು ಶಿಷ್ಯನ ಮೇಲೆ ಪ್ರೀತಿ ಉಂಟು ಅಂತಂದ್ರೆ ಎಂತಹ ರಹಸ್ಯವಾದ ವಿಚಾರವನ್ನು ತಿಳಿಸಿಕೊಡ್ತಾರೆ. ನಿಮ್ಮ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದೇವೆ, ಆದ್ರೆ ನಮಗೆ ಭಗವಂತನಿಗೆ ಸಂಬಂಧಪಟ್ಟ ವಿಷಯವನ್ನು ನೀವು ತಿಳಿಸಿಕೊಡ್ಬೇಕು ಅಂತ ಹೇಳ್ತಾ 6 ರೀತಿಯಲ್ಲಿ ಪ್ರಶ್ನೆ ಮಾಡ್ತಾರೆ. ಯಾವ ರೀತಿಯಲ್ಲಿ ತಿಳಿಸಿಕೊಡಬೇಕು ಅಂತಂದ್ರೆ ಇವರಿಂದ ಯಾವ ರೀತಿಯಲ್ಲಿ ಪ್ರಶ್ನೆ ಹೋಗಿದ್ದೋ ಆ ಪ್ರಶ್ನೆಗೆ ಅನುಗುಣವಾಗಿ ತಿಳಿಸಿಕೊಡ್ತಾ ಇದ್ದಾರೆ. 6 ರೀತಿಯಲ್ಲಿ ಪ್ರಶ್ನೆ ಹೋಗಿದೆ, 6 ರೀತಿಯಲ್ಲಿ ಉತ್ತರ ಬರುತ್ತೆ. ಯಾವುದರಿಂದ? ಭಾಗವತದಿಂದ. ಅದರಲ್ಲಿ ಮೊದಲನೇ ಪ್ರಶ್ನೆ ಏನು? ಪುಂಸಾಂ ಏಕಾಂತತಃ ಶ್ರೇಯ ತತ್ ನಃ ಶಂಸಿತುಂ ಅರ್ಹಸಿ. 6 ಸಂದರ್ಭದಲ್ಲಿಯೂ ಕೂಡ ಇವರು ಹೇಳ್ತಾರೆ, ಶಿಷ್ಯರು ಶೌನಕರು ಹೇಳ್ತಾರೆ, ನೀವು ಹೇಳಬೇಕು ಅಂತ 6 ಸಲ ಹೇಳ್ತಾರೆ. ಅದರಲ್ಲಿ ಮೊದಲನೇ ಸಲ ನೀವು ಹೇಳಬೇಕು. ಏನನ್ನು ಹೇಳಬೇಕು? ಪುಂಸಾಂ ಏಕಾಂತತಃ ಶ್ರೇಯ. ಪುಂಸಾಂ ಪುರುಷರಿಗೆ, ಪುಂಸ್ತ್ವ ಉಳ್ಳವರಿಗೆ, ಅದಕ್ಕೆ ಪುಂಸ್ ಶಬ್ದ ಪ್ರಯೋಗ ಮಾಡಿ. ಪುಂಸ್ ಅಂತಂದ್ರು ಪುಂಸ್ತ್ವ ಉಳ್ಳವರು ಅಂತಂದ್ರು ಒಂದೇ ಅರ್ಥ. ಯಾರಿಗೆ ಅಲ್ಲ? ನಪುಂಸಕರಿಗೆ ಅಲ್ಲ. ಯಾರು ನಪುಂಸಕರು, ಯಾರು ಪುಂಸರು? ಎದೆ ಗಟ್ಟಿ ಉಳ್ಳವನು ಪುಮಾನ್, ಎದೆ ಸ್ವಲ್ಪ ದುರ್ಬಲ ಉಳ್ಳವನು ನಪುಂಸಕ. ಎದೆ ಗಟ್ಟಿ ಅಂದ್ರೆ ಏನರ್ಥ? ಎದೆ ಒಡೆದಾಗ 4 ಅಕ್ಷರ ಸಿಗಬೇಕು, ಅದೇ ಎದೆ ಗಟ್ಟಿ ಅಂತ ಅರ್ಥ. ಎಂತಹ ವ್ಯಕ್ತಿ ಬಂದರೂ ಕೂಡ ಭಗವಂತನ ಬಗ್ಗೆ ಏನಾದರೂ ಇಲ್ಲ ಸಲ್ಲದ ಮಾತಾಡಲಿಕ್ಕೆ ತೊಡಗಿದ್ರೆ ತಾನು ಹೆದರಿ ಓಡೋದಲ್ಲ, ಧೈರ್ಯದಿಂದ ನಿಲ್ಲತಕ್ಕಂತಹ ವ್ಯಕ್ತಿ ಆಗಿರಬೇಕು. ಇಂಥವನನ್ನು ಪುಮಾನ್ ಅಂತ ಕರೆದ್ರು. ಇಂತಹ ಪುಂಸಾಂ, ಇಂತಹ ಜನರಿಗೆ ಸೂತರೆ ಏಕಾಂತತಃ ಶ್ರೇಯ, ನಿಯಮೇನ ಅವರಿಗೆ ಶ್ರೇಯಸ್ಸು ಯಾವುದರಿಂದ ಆಗುತ್ತೆ ಹೇಳಿ. ಯಾವುದರಿಂದ ಅವರಿಗೆ? ಏಕಾಂತ ಶಬ್ದಕ್ಕೆ ನಿಯಮೇನ ಅಂತ ಅರ್ಥ. ಏಕಾಂತ ಶಬ್ದಕ್ಕೊಂದು ಏಕಾಂತ ಅಂತ ಉಂಟಲ್ಲ. ಏಕಾಂತ ಅಂದ್ರೆ ಏನರ್ಥ? ನಮ್ಮಲ್ಲಿ ಏಕಾಂತ ಶಬ್ದ ಯಾಕೆ ಬಂತು? ಏಕಾಂತ ಅಂದ್ರೆ ಬಿಟ್ರೆ ಯಾರು ಇಲ್ಲದಿರತಕ್ಕಂತಹ ಜಾಗಕ್ಕೆ ಏಕಾಂತ ಅಂತ ಹೆಸರು. ಅಲ್ಲ, ದೇವರಿಗೊಂದು ಏಕಾಂತ ಸೇವೆ ಆಗುತ್ತಲ್ಲ. ಕೊನೆಗೆ ಎಲ್ಲ ಮುಗಿದ ಮೇಲೆ ದೇವರನ್ನು ತೊಟ್ಟಿಲಲ್ಲಿಟ್ಟು ತೂಗುತ್ತೇವಲ್ಲ, ಅದಕ್ಕೇನು ಹೆಸರು? ಏಕಾಂತ ಸೇವೆ ಅಂತ ಹೆಸರು. ಅದ್ಯಾಕೆ ಏಕಾಂತ? ಅಲ್ಲಿ ತುಂಬ ಜನ ಸುತ್ತಮುತ್ತ ತುಂಬ ಜನ ಇದ್ದೇ ಇರ್ತಾರಲ್ಲ ಅಂದ್ರೆ ಮುಗಿದ ಮೇಲೆ ಮತ್ತೆ ಅವನೊಬ್ಬನೇ ಇರೋದು. ಏನು ಅಲ್ಲಿ ಅರ್ಥ ಏನು ಗೊತ್ತಾ? ಅಲ್ಲಿ ಏಕಾಂತ ಸೇವೆ ಅಂತಂದ್ರೆ ನಾವು ದೇವರನ್ನು ತೊಟ್ಟಿಲಲ್ಲಿಟ್ಟು ತೂಗುವಾಗ ಅನುಸಂಧಾನ ಏನು ಗೊತ್ತಾ? ಹಗಲು ಮುಗಿಯಿತು ರಾತ್ರಿ ಬಂತು ಅಂತ ಅರ್ಥ ತಾನೆ. ಹಗಲು ಮುಗಿಯಿತು ಅಂದ್ರೆ ಸೃಷ್ಟಿ ಪ್ರಕರಣಗಳೆಲ್ಲ ಮುಗಿಯಿತು, ಪ್ರಳಯ ಬಂದಿದೆ ಅಂತ ಅರ್ಥ. ರಾತ್ರಿ ಅಂದ್ರೆ ಪ್ರಳಯ ಅಂತ ಅರ್ಥ. ಪ್ರಳಯದಲ್ಲಿರುವುದು ಯಾರು ಹೇಳಿ? ಒಬ್ಬನೇ ಇರುವುದು. ನಾವು ದೇವರಿಗೆ ಏಕಾಂತ ಸೇವೆ ಅಂತ ಹಗಲಲ್ಲಿ ಮಾಡೋಲ್ಲ, ಎಲ್ಲಿಯೂ ಕೂಡ ಹಗಲಲ್ಲಿ ಏಕಾಂತ ಸೇವೆ ಅಂತಿಲ್ಲ. ಏನು ಏಕಾಂತ ಸೇವೆ ಅಂತಿದ್ರು ಕೂಡ ರಾತ್ರಿಯಲ್ಲಿ ಏನರ್ಥ? ರಾತ್ರಿ ಅಂದ್ರೆ ಪ್ರಳಯ ಕಾಲ ಅಂತ ಅರ್ಥ. ಪ್ರಳಯ ಕಾಲದಲ್ಲಿ ಯಾರು ಇರ್ತಾರೆ? ಆಲಾದೆಲೆಯ ಮೇಲೆ ಒಂದು ಆಲದೆಲೆ ಇರುತ್ತೆ, ಅದರಲ್ಲಿ ಒಬ್ಬ ಪವಡಿಸಿಕೊಂಡಿರ್ತಾನೆ. ಮತ್ತೆ ನ ಬ್ರಹ್ಮ ನ ಚ ಶಂಕರ, ಅವರು ಬ್ರಹ್ಮ ಚತುರ್ಮುಖನೂ ಇಲ್ಲ, ರುದ್ರದೇವರು ಇಲ್ಲ. ಹಾಗಾದ್ರೆ ಅಂತೆ ಕೊನೆಯಲ್ಲಿ ಅಂತಂದ್ರೆ ಪ್ರಳಯ ಕಾಲದಲ್ಲಿ ಏಕಃ ಒಬ್ಬನೇ ಇದ್ದಾನೆ ಎಂಬ ಅನುಸಂಧಾನ ಮಾಡಿಕೊಂಡು ಮಾಡುವ ಪೂಜೆಗೇನೆ ಏಕಾಂತ ಸೇವೆ ಅನ್ನತಕ್ಕಂಥ ಹೆಸರು. ಹೊರತು ದೇವರನ್ನು ತೊಟ್ಟಿಲಲ್ಲಿಟ್ಟು ಸುತ್ತಮುತ್ತ ಸೇರಿಕೊಂಡು ತೂಗಿದ ಕ್ಷಣಕ್ಕೆ ಏಕಾಂತ ಸೇವೆ ಅಂತ ಕರೀದಲ್ಲ. ಈ ಅನುಸಂಧಾನ ಬೇಕು ಅಂತಾರೆ ಆ ಸೃಷ್ಟಿ. ಇದು ಒಂದರ್ಥ. ಇನ್ನೊಂದರ್ಥ ಏನು? ಏಕಾಂತ ಅಂತಂದ್ರೆ ಏಕಾಂತ ಶಬ್ದಕ್ಕೆ ನಿಯಮೇನ ಅಂತ ಅರ್ಥ. ನಿಯಮೇನ ಶ್ರೇಯಸ್ಸು ನನಗೆ ಯಾವುದರಿಂದ ಆಗುತ್ತೋ ಅದನ್ನು ತಿಳಿಯ ಹೇಳಿ ಅಂತಂದ್ರು. ಇದು ಒಂದು ಪ್ರಶ್ನೆ. ಯಾವ ವಿಷಯದಲ್ಲಿ ಪ್ರಶ್ನೆ? ಶ್ರೇಯಸ್ ಸಾಧನ ವಿಷಯ ಪ್ರಶ್ನ. ಶ್ರೇಯಸ್ಸಿಗೆ ಸಾಧನ ಯಾವುದು? ಶ್ರೇಯಸ್ ಅಂದ್ರೆ ಏನು? ಯಾರೊಬ್ಬ ನಮಸ್ಕಾರ ಮಾಡಿದ, ನಿನಗೆ ಶ್ರೇಯಸ್ಸಾಗಲಿ. ಪಾಪ ಕೇಳಿದವನಿಗೆ ಅದರ ಅರ್ಥ ಗೊತ್ತಿಲ್ಲ, ಆದ್ರಿಂದ ಖುಷಿಯಾಗಿ ಎದ್ದುಕೊಂಡು ಹೋಗುತ್ತಾನೆ. ನಿಜವಾದ ಅರ್ಥ ಏನು ಗೊತ್ತಾ? ಶ್ರೇಯಸ್ಸಾಗಲಿ ಅಂತಂದ್ರೆ ನಿನಗೆ ಮೋಕ್ಷ ಆಗಲಿ ಅಂತ. ಪಾಪ ಅವು ಸಾಯ್ಲಿಕ್ಕೆ ನಮಸ್ಕಾರ ಮಾಡಿದ್ದ. ಶ್ರೇಯಸ್ ಶಬ್ದದ ಅರ್ಥ ಶಾಸ್ತ್ರಕಾರರು ಕೊಡ್ತಾರೆ. ಶ್ರೇಯ ಎನ್ನತಕ್ಕಂತಹ ಶಬ್ದ ಯಾವಾಗ ಪ್ರಯೋಗ ಮಾಡಲಿಕ್ಕೆ ಇದ್ದದ್ದು ಅಂತಂದ್ರೆ ಲಿಂಗ ದೇಹ ಭಂಗ ಆಗುವ ಸಂದರ್ಭದಲ್ಲಿ
ನಿನಗೆ ಶ್ರೇಯಸ್ಸಾಗಲಿ. ಅಥವಾ ಅಪರೋಕ್ಷ ಜ್ಞಾನ ಆಗಿದೆ ವ್ಯಕ್ತಿಗೆ, ಅಪರೋಕ್ಷ ಜ್ಞಾನ ಆಯಿತು, ಪ್ರಾರಬ್ಧ ಕರ್ಮ ಉಳ್ಕೊಂಡಿದೆ. ಆ ಪ್ರಾರಬ್ಧ ಕರ್ಮ ಮುಗಿಯುವ ಸಂದರ್ಭದಲ್ಲಿ ಅವ ಗುರುಗಳಿಗೆ ನಮಸ್ಕಾರ ಮಾಡೋ, ಆವಾಗ ಗುರುಗಳು ನಿನಗೆ ಶ್ರೇಯಸ್ಸಾಗಲಿ ಅಂದರೆ ನಿನಗೆ ಮೋಕ್ಷ ಆಗಲಿ ಅಂತ ಅರ್ಥ ಅಲ್ಲ. ಮತ್ತೆ ಈಗೆಲ್ಲ ನಾವು ಶ್ರೇಯಸ್ಸಾಗಲಿ ಅಂತ ಹೇಳ್ತೇವಲ್ವ ಅಂದರೆ ಅದು ಮೋಕ್ಷ ಆಗಲಿ ಅನ್ನೋ ಅಭಿಪ್ರಾಯದಲ್ಲಿ ಅಲ್ಲ, ಮತ್ತೆ ಒಳ್ಳೇದಾಗಲಿ. ಆದ್ರಿಂದ ನಾವೆಲ್ಲ ಶ್ರೇಯಸ್ಸಾಗಲಿ ಅಂತ ಹೇಳೋದು ಸ್ವಲ್ಪ ಕಮ್ಮಿ. ಮತ್ತೇನಂತೇವೆ, ನಮಸ್ಕಾರ ಮಾಡಿಕೊಡ್ಲೆ ನಿನಗೆ ಒಳ್ಳೇದಾಗಲಿ. ನಾವು ಸ್ವಾಮಿಗಳು ಅಂತ ಅದ್ರ ಯಾವ ಗೊಡವೆಗೂ ಹೋಗಲ್ಲ. ಶ್ರೇಯಸ್ಸಾಗಲಿ ಒಳ್ಳೇದಾಗಲಿ. ಯಾಕೆ ಒಳ್ಳೇದಾಗಲಿ ಅಂತಂದ್ರೆ ಕೆಲವರು ಸ್ವಾಮಿಗಳು ಒಳ್ಳೇದಾಗಲಿ ಅಂತ ಅಷ್ಟೇ ಹೇಳಿದ್ರು, ಶ್ರೇಯಸ್ಸಾಗಲಿ ಅಂತ ಹೇಳಲಿಲ್ಲ ಅಂತ. ಇನ್ನು ಶ್ರೇಯಸ್ಸಾಗಲಿ ಅಂತ ಹೇಳಿಬಿಟ್ಟು ಸ್ವಾಮಿಗಳು ಶ್ರೇಯಸ್ಸಾಗಲಿ ಅಂತಂದ್ರು, ಒಳ್ಳೇದಾಗಲಿ ಅಂತ ಹೇಳಲಿಲ್ಲ. ಅದಕ್ಕೆ ನಾರಾಯಣ. ಅದು ಶ್ರೇಯಸ್ಸಿಗೂ ಕೊಳ್ಳಿ, ಬೇಕಿದ್ರೆ ಒಳ್ಳೆದಕ್ಕೂ, ಯಾವುದಕ್ಕೂ, ಅದು ಎಲ್ಲದಕ್ಕೂ ಆಗುತ್ತೆ. ನಾರಾಯಣ ಅನ್ನತಕ್ಕಂಥ ಔಷಧಿ ಎಲ್ಲದಕ್ಕೂ ಆಗುತ್ತೆ. ಆ ದೃಷ್ಟಿಯಲ್ಲಿ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿದಾಗ ಸ್ವಾಮಿಗಳು ನಾರಾಯಣ ಅಂತ ಅನ್ನೋದು. ಹಾಗಾದ್ರೆ ಏನರ್ಥ? ಶ್ರೇಯಸ್ ಸಾಧನ ವಿಷಯಕವಾದ, ಅಲ್ಲಿ ಹಾಗೆ ಉಂಟಲ್ಲ, ಈ ನಿಯಮೇನ ಶ್ರೇಯಸ್ಸು ಯಾವುದರಿಂದ ಆಗುತ್ತೋ ಅದನ್ನು ಹೇಳಿ ಅಂತ ಉಂಟಲ್ಲ. ಹಾಗಾದ್ರೆ ಶ್ರೇಯಸ್ ಸಾಧನ ವಿಷಯ ಅಂದ್ರೆ ನನಗೆ ಯಾವುದರಿಂದ ನನಗೆ ಮೋಕ್ಷ ಆಗುತ್ತೆ, ಮೋಕ್ಷಕ್ಕೆ ಸಾಧನ ಯಾವುದು, ತದ್ವಿಷಯಕವಾಗಿ ನನಗೆ ಹೇಳಿ, ಆ ವಿಷಯವನ್ನು ನನಗೆ ಹೇಳಿ ಅಂತ ಮೊದಲಿನ ಪ್ರಶ್ನೆ. ಇದಕ್ಕೆ ಉತ್ತರ ಯಾವುದರಿಂದ ಬರಬೇಕು? ಭಾಗವತದಿಂದ ಬರಬೇಕು. ಭಾಗವತದಲ್ಲಿ ಇದನ್ನು ಎಲ್ಲಿ ಹೇಳಿದ್ರು? ನಾವು ಮೊನ್ನೆ ನೋಡಿದ ಭಾಗವತವನ್ನು ಇವತ್ತು ಪುನಃ ಆವೃತ್ತಿ ಮಾಡಬೇಕಾಗುತ್ತೆ. ಯಾವ ಯಾವ ಶಬ್ದದಿಂದ ನಾವು ಭಾಗವತವನ್ನು ಕರೆದಿದ್ದೇವೋ ಆ ಶಬ್ದಗಳೊಂದಿಗೆ ಮತ್ತೊಮ್ಮೆ ಆವೃತ್ತಿ. ಯಾಕೆ? 6 ಪ್ರಶ್ನೆ 6 ಉತ್ತರದ್ದು ಭಾಗವತಲ್ಲೇ ಬರಬೇಕಾಗುತ್ತೆ. ಏನು? ಮೋಕ್ಷಕ್ಕೆ ಸಾಧನ ಯಾವುದು ಅಂತಲ್ವ ಪ್ರಶ್ನೆ ಮಾಡಿದ್ದು. ಅದಕ್ಕೆ ಉತ್ತರ ಭಾಗವತವನ್ನು ಹೀಗೆ ತಿಳ್ಕೊ, ಆವಾಗ ನಿನ್ನ ಮೋಕ್ಷಕ್ಕೆ ಸಾಧನ ಆಗುತ್ತೆ. ಏನು? ಅಖಿಲ ಶ್ರುತಿ ಸಾರಂ ಎನ್ನತಕ್ಕಂಥ ಎರಡನೇ ಹೆಸರನ್ನು ಹೇಳಿದ್ದೇವಲ್ಲ ಭಾಗವತಕ್ಕೆ, ಅದು ನಿನಗೆ ಶ್ರೇಯಸ್ಸಿಗೆ ಸಾಧನ ಯಾವುದು ಅಂತಲ್ವೋ, ಶ್ರೇಯಸ್ಸಿಗೆ ಸಾಧನ ಭಾಗವತ ಅಲ್ಲ. ಭಾಗವತವನ್ನು ಹೇಗೆ ನೋಡಬೇಕು, ಯಾವ ದೃಷ್ಟಿಯಿಂದ ನೋಡಬೇಕು, ಯಾವ ಕೋಣದಿಂದ ನೋಡಬೇಕು, ಯಾವ ದೃಷ್ಟಿಕೋನದಿಂದ ನೋಡಬೇಕು? ಅಖಿಲ ಶ್ರುತಿ ಸಾರಂ ಎನ್ನುವ ದೃಷ್ಟಿಕೋನದಿಂದ ಭಾಗವತ ನೋಡು, ನಿನಗೆ ಶ್ರೇಯಸ್ಸಿಗೆ ಸಾಧನ ಸಿಗುತ್ತೆ. ಸಾಧನ ಅಂದ್ರೆ ದಾರಿ, ಶ್ರೇಯಸ್ಸು ಅಂದ್ರೆ ಮೋಕ್ಷ, ಮೋಕ್ಷಕ್ಕೆ ದಾರಿ. ವೇದ ಅಧ್ಯಯನ ಇಲ್ಲದೆ ಇದ್ದರೆ ನಮಗೆ ಮೋಕ್ಷ ಎನ್ನುವುದು ಇಲ್ಲ ಅಂತ ಖಾತ್ರಿ ಶಾಸ್ತ್ರಕಾರರದ್ದು. ಎಷ್ಟ ತನಕ ವೇದ ಓದುವುದಿಲ್ವೋ ಅಷ್ಟ ತನಕ ನಿನಗೆ ಶ್ರೇಯಸ್ಸು ಆಗುವುದೇ ಇಲ್ಲ. ಆದ್ರಿಂದಲೇ ವೇದವೇದ್ಯ ನಿತ್ಯಾನಂದ ಶ್ರೀನಿವಾಸ ಏನು ಹೇಳ್ತಾರೆ ಅಲ್ಲಿ ದಾಸರು ಶ್ರೀನಿವಾಸರನ್ನು ಹೊಗಳುವಾಗ? ವೇದ ವೇದ್ಯ ನಿತ್ಯಾನಂದ. ದೇವರನ್ನು ತೊಟ್ಟಿಲಲ್ಲಿಟ್ಟು ತೂಗುವಾಗಲೂ ಕೂಡ ನಮ್ಮ ಹಾಡೇನು? ಸಾಮಗಾನ ಪ್ರಿಯ ಜೋಜೋ ಅಂತಲೇ ನಮ್ಮ ಹಾಡು. ನಾವೇನೋ ಕನ್ನಡದಲ್ಲಿ ಏನೋ ಹಾಡ್ತೇವೆ, ಅದರಲ್ಲಿ ಸೇರಿಸಿದ್ದು ಯಾವುದನ್ನು? ಸಾಮಗಾನ ಪ್ರಿಯ ಜೋಜೋ ಅಂತಲೇ. ಅಂದ್ರೆ ಸಾಮವೇದ ಪ್ರಿಯವಾಗಿ ಉಳ್ಳವನೇ, ಒಟ್ಟಿಗೆ ವೇದ ಪ್ರಿಯ. ವೇದ ವೇದ್ಯ ನಿತ್ಯಾನಂದ ಶ್ರೀನಿವಾಸ ನೀನೇ ಪಾಲಿಸು ಅಂತ ಮುಂದೆ ಏನೋ ಹಾಡು ಬರುತ್ತೆ. ಹಾಗಾದ್ರೆ ಭಗವಂತನನ್ನು ಹೇಗೆ? ವೇದ ತುಂಬ ಜನ ಕೇಳಬಹುದು, ಸ್ವಾಮಿ ನಾವು ವೇದ ಓದ್ಲಿಕ್ಕಾಗುವುದಿಲ್ಲ ಅಲ್ಲ ಅಂತ. ಹೌದು, ಓದ್ಲಿಕ್ಕಾಗುವುದಿಲ್ಲ. ಹಾಗಾದ್ರೆ ನಮಗೆ ಮೋಕ್ಷ ಇಲ್ವಾ? ಮೋಕ್ಷ ಉಂಟು. ಅಲ್ಲ, ವೇದ ಓದ್ಲಿಕ್ಕಾಗುವುದಿಲ್ಲ, ಮೋಕ್ಷ ಉಂಟು. ನಿನಗೆ ಒಂದೇ ಜನ್ಮ, ನೀನು ಕ್ರಿಶ್ಚಿಯನ್, ಒಂದೇ ಜನ್ಮ. ಅವರಿಗಾದ್ರೆ ಒಂದೇ ಜನ್ಮ, ಈ ಜನ್ಮದಲ್ಲೇ ಹುಟ್ಟಿದ ಸತ್ತ ಏನಿದ್ರು ಅದರ ಮಧ್ಯದಲ್ಲಿ. ಆದರೆ ಹುಟ್ಟಿದ ಎಲ್ಲಿಂದ ಹುಟ್ಟಿದ ಅಂತ ಪ್ರಶ್ನೆ ಬರುತ್ತೆ, ಅದಕ್ಕೆ ಉತ್ತರ ಯಾರು ಹೇಳಬೇಕು ಗೊತ್ತಿಲ್ಲ. ಸತ್ತ ಮೇಲೆ ಏನಾದ ಅಂತ ಪ್ರಶ್ನೆ ಬರುತ್ತೆ, ಅದಕ್ಕೆ ಉತ್ತರ ಏನೋ ಗೊತ್ತಿಲ್ಲ. ಹಾಗಾದ್ರೆ ನಮ್ಗೆ ಒಂದೇ ಜನ್ಮ ಅಲ್ಲ, ಬೇರೆ ಬೇರೆ ಜನ್ಮಗಳು ಬರ್ಲಿಕ್ಕೆ ಉಂಟಲ್ಲ. ಈಗ ನಾವು ಸ್ತ್ರೀಯರಾಗಿಯೋ ಅಥವಾ ಬ್ರಾಹ್ಮಣೇತರರಾಗಿಯೋ ಅಥವಾ ಬೇರೆ ಯಾವುದಾಗಿಯೋ ನಾವು ಹುಟ್ಟಿದ್ದರೂ ಮುಂದೆ ಒಂದು ಜನ್ಮದಲ್ಲಿ ನಮಗೆ ಬ್ರಾಹ್ಮಣ ದೇಹ, ವೇದ ಅಧ್ಯಯನ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ದೇಹ ಬರೋದು ಖಂಡಿತ. ಯಾವಾಗ? ಒಳಗೆ ತಾಕತ್ತಿದ್ದಾಗ, ಒಳಗೆ ಯೋಗ್ಯತೆ ಇರಬೇಕು ನಮಗೆ. ಹಾಗಿದ್ರೆ ಅಂತಹ ದೇಹ ಬರುವುದು ಖಂಡಿತ. ಅಲ್ಲ, ಹೆಣ್ಮಕ್ಕಳಿಗೆ ಅದು ಒಂದು ಯಾರೋ ತಲೆಯಲ್ಲಿ ತುಂಬಿಸಿದ್ದಾರೆ. ಒಂದು ಹೆಣ್ಣು ಅಂತಂದ್ರೆ ಅವಳು ಯಾವಾಗಲೂ ಹೆಣ್ಣಾಗಿಯೇ ಹುಟ್ಟೋದು ಅಂತ. ಹಾಗೇನಿಲ್ಲ, ಅವಳು ಗಂಡಾಗಿ ಹುಟ್ಟಲಿಕ್ಕೂ ಆಗುತ್ತೆ, ಗಂಡು ಹೆಣ್ಣಾಗಿ ಹುಟ್ಟಲಿಕ್ಕಾಗುತ್ತೆ, ಹೆಣ್ಣು ಗಂಡಾಗಿ. ಆದ್ರಿಂದ ಕಾಣುತ್ತೆ ಕೆಲವು ಸಂದರ್ಭದಲ್ಲಿ ನಮ್ಮಲ್ಲಿ ಗಂಡು ಬೀರು ಅಂತ ಯಾರನ್ನು ಕರೀತಾರೆ. ಯಾರನ್ನು ಹೇಳಿ ಅದು? ಅಲ್ವೋ? ಉಂಟಲ್ಲ, ಅದೊಂದು ಶಬ್ದ ಲೋಕದಲ್ಲಿ ಚಾಲ್ತಿಯಲ್ಲಿ ಉಂಟಲ್ಲ. ಅದೇನರ್ಥ? ಹೊರಗಿಂದ ದೇಹ ಮಾತ್ರ ಹೆಣ್ಣು, ಒಳಗಿನಿಂದ ಎಂಥ ಕರಾಟೆಗೂ ಸಿದ್ಧ.
ಎಂತ ಹೊಡ್ತಾ ಬಡ್ತಾ ಕಡತಕ್ಕೂ ಸಿದ್ಧ. ಒಂದು ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಒಂದು ಜಾಗದಲ್ಲಿ ರಾತ್ರಿ 10 ಗಂಟೆ ಆದರೆ ಯಾರೂ ಅವರಲ್ಲಿ ಗಾಡಿಯಲ್ಲಿ ಹೋಗ್ಲಿಕ್ಕೆ ಕೇಳೋದೇ ಇಲ್ಲ. ಯಾಕೆ ಗೊತ್ತಾ? ಅದು ದರೋಡೆಕೋರರ ಜಾಗ. ದರೋಡೆಕೋರರಿಗೆ ಅಧಿನಾಯಕಿ ಒಬ್ಬಳಿದ್ದಳು. ಅವಳನ್ನು ಕೊನೆಗೆ ಒಂದು ಪಕ್ಷದವರು ತೆಕೊಂಡು ತಮ್ಮ ಪಕ್ಷಕ್ಕೆ ಬಾ ಅಂತ. ಹೇಗೂ ನೀನು ದರೋಡೆಕಾರ್ತಿ, ನಾವು ದರೋಡೆಕೋರರು, ಇರು ಬಾ ನಮ್ಮ ಪಕ್ಷಕ್ಕೆ ಅಂತ ತಕೊಂಡೇ ಬಿಟ್ರು. ಇದೆಲ್ಲ ಏನು? ಹಾಗಾದ್ರೆ ಒಳಗಿನಿಂದ ಚೇತನ ಗಂಡು, ಹೊರಗಿನಿಂದ ದೇಹ ಹೆಣ್ಣು ಬಂದದ್ದು. ಅದೇ ರೀತಿಯಲ್ಲಿ ಹೆಣ್ಣು ಜೀವಕ್ಕೆ ಗಂಡು ದೇಹ, ಗಂಡು ಜೀವಕ್ಕೆ ಹೆಣ್ಣು. ಆದರೆ ಶಾಸ್ತ್ರ ಇದರಲ್ಲಿ ಇನ್ನು ಸ್ಪಷ್ಟೀಕರಣ. ಇದು ಈಗ ನಿಮಗೆ ನಾನು ಹೇಳುವಾಗ ನಿಮಗೆ ಏನೋ ಎಂಥದ್ದು ಅಂತ ತೋರಬಹುದು. ಸುಮಾರಾಗಿ ಒಂದು 6 ವರ್ಷ ಪರಿಮಾರ ಸ್ವಾಮಿಗಳ ಪರ್ಯಾಯ ಕಾಡುತ್ತೆ. ಆವಾಗ ನಾನು ಇದೇ ವಿಷಯದಲ್ಲಿ ಉಪನ್ಯಾಸ ಮಾಡ್ತಾ ಇರುವಾಗ ಅದಕ್ಕೆ ಅದೇ ಸಂದರ್ಭದಲ್ಲಿ ತರಂಗವೆಂಬ ಒಂದು ಪತ್ರಿಕೆಯಲ್ಲಿ ಈ ರೀತಿಯಲ್ಲಿ ಜೀವಗಳಿಗೆ ದೇಹ ಬರತಕ್ಕಂಥ ವಿಷಯದಲ್ಲಿ ಒಂದು ವಿಚಾರ ಬಂದಿತ್ತು. ಅದೀಗ ತರಂಗ ಎಲ್ಲಿ ಸಮುದ್ರದಲ್ಲಿ ಕೊಚ್ಚಿ ಗೊತ್ತು. ನಾನು ಅದಷ್ಟು ನನಗೆ ಸಿಗಬೇಕು ಅಂತ ನಾನೆಲ್ಲೋ ತೆಗೆದಿಟ್ಟಿದ್ದೆ. ಆ ಜೋಪಾನಾಗಿ ತೆಗೆದಿಟ್ಟಿದ್ದಕ್ಕೇನೆ ಈಗ ಸಿಗ್ತಾ ಇಲ್ಲ ಅದು. ಆ ರೀತಿ ಕೆಲವು ಸಂದರ್ಭದಲ್ಲಿ ಆವಾಗ ಆ ಪತ್ರಿಕೆಯಲ್ಲಿ ಸುಮಾರು ಒಂದು 4-5 ಪುಟದಷ್ಟು ಈ ವಿಚಾರ ಚೆನ್ನಾಗಿ ಬಂದಿತ್ತು. ಗಂಡು ಜೀವಕ್ಕೆ ಹೆಣ್ಣು ದೇಹ ಬರುವಾಗ ಸ್ವತಂತ್ರವಾಗಿ ಬಂದು ಬಿಡುತ್ತೆ. ಯಾರ ಇದು ತಂಟೆ ತಕರಾರು ಇಲ್ಲ. ಗಂಡು ಜೀವ ಆಗಿರಬೇಕು, ಅದಕ್ಕೆ ಹೆಣ್ಣು ದೇಹ ಬರುವಂತಾದ್ರೆ ಸೀದಾ ಪ್ರಾರಬ್ಧ ಇದ್ರೆ ಸರಿ, ಮತ್ತೊಂದು ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿಯಾಯಿತು. ಆದರೆ ಹೆಣ್ಣು ಜೀವಕ್ಕೆ ಗಂಡು ದೇಹ ಬರಬೇಕಾದರೆ ಬರುತ್ತೆ, ದೇಹ ಬರುತ್ತೆ. ಮಾತ್ರ ಆ ದೇಹದಲ್ಲಿ ಹೆಣ್ಣು ಜೀವ ಮಾತ್ರ ಇರೋಲ್ಲ, ಯಾವುದಾದ್ರೂ ಒಂದು ಗಂಡಿನ ಸನ್ನಿಧಾನ ಇರಲೇಬೇಕು ಅಂತಂದ್ರು ಶಾಸ್ತ್ರಕಾರ. ಸ್ವಲ್ಪ ಆದ್ರೂ ಗಂಡಿನ ಸನ್ನಿಧಾನ ಇರಲೇಬೇಕು ಅಂತ ಶಾಸ್ತ್ರಕಾರರಂದ್ರು. ಯದ್ಯಪಿ ಒಳಗಿನಿಂದ ಜೀವ ಹೆಣ್ಣು, ದೇಹ ಗಂಡು ಬಂದಿದೆ, ಒಳಗಿನಿಂದ ಒಂದೇ ಹೆಣ್ಣು ಜೀವ ಮಾತ್ರ ಅಲ್ಲ, ಸ್ವಲ್ಪ ಗಂಡಿನ ಅಂಬಿಕಾ, ಅಂಬಾಲಿಕಾ, ಅದರಲ್ಲಿ ಭೀಷ್ಮನು ಆಗುದಿಲ್ಲ, ಒಬ್ಬ ರಾಜನನ್ನು ಮದುವೆ ಆಗ್ಲಿಕ್ಕೆ ಆಗುದಿಲ್ಲ ಅಂತಂದ್ರಲ್ಲ. ಮದುವೆ ಆಗುದಾದ್ರೆ ನಿನ್ನನ್ನೇ ಅಂತ ಭೀಷ್ಮನನ್ನು ತೋರಿಸಿದ್ರಲ್ವ. ಭೀಷ್ಮನ ಲಗ್ನನೇ ಆಗೋಲ್ಲ ಅಂತ ಮತ್ತೆ ಹೋಗಿ ಏನೋ ತಪಸ್ಸು ಅದು ಇದು ಅಂತ ಮಾಡಿದ್ರು. ರುದ್ರದೇವರು ವರ ಕೊಟ್ಟರು, ನೀನು ಹೆಣ್ಣು ಗಂಡು ಅಂತ ಏನೋ ಒಂದಷ್ಟು ಗೋಜಲದಂತೆ ವರ ಸಿಕ್ಕಿತು. ಸರಿ, ಮೊದಲು ಹುಟ್ಟಿದ್ದು ಏನೋ, ನಂತರ ಆದದ್ದು ಏನೋ ಮದುವೆ, ಹೆಣ್ಣಿನಿಂದ ಮದುವೆ ಎಂತೆಂಥದ್ದಾಯ್ತು. ಕೊನೆಗೇನು ಗಂಧರ್ವನಿಂದಾಗಿ ದೇಹ ಬದಲಾವಣೆ ಬಂತಲ್ಲ, ಇವಳ ದೇಹ ಗಂಧರ್ವನಿಗೆ ಹೋಯಿತು, ಗಂಧರ್ವನ ಗಂಡು ದೇಹ ಇವಳಿಗೆ ಬಂತು, ಅಂಬಾಳಿಗೆ ಬಂತಲ್ಲ. ಈ ಚರಿತ್ರೆ ನಾವು ನೋಡಿದ್ದೇವಲ್ಲ. ಆ ತುಂಬುರು ಎನ್ನುವ ಗಂಧರ್ವನ ಗಂಡು ದೇಹ ಇವಳಿಗೆ ಅಂಬಾಳಿಗೆ ಬಂತಲ್ಲ, ಆವಾಗ ಅವ ದೇಹ ಮಾತ್ರ ಕೊಟ್ಟಿಲ್ಲ, ತಾನೂ ಒಂದು ಅಂಶದಲ್ಲಿ ಆ ದೇಹದಲ್ಲಿ ಕೂತ. ಇವಳು ತನ್ನ ಹೆಣ್ಣು ದೇಹವನ್ನು ತುಂಬುರುವಿಗೆ ಕೊಟ್ಲಲ್ಲ, ಆ ತುಂಬುರು ಆ ಹೆಣ್ಣು ದೇಹವನ್ನು ತಾನು ಸ್ವೀಕಾರ ಮಾಡಿದಲ್ವೋ, ಆವಾಗ ಈ ಅಂಬ ತಾನು ಒಂದು ಅಂಶದಿಂದ ಅಲ್ಲಿ ಕೂತಿಲ್ಲ. ಒಟ್ಟಿಗೆ ತಾತ್ಪರ್ಯ ಏನಾಯ್ತು ಗೊತ್ತಾ ನಿಮಗೆ? ನಾನು ಹೇಳ ಗೋಜಲು ಆಯ್ತು ಅಷ್ಟೆ. ಇದು ಶಾಸ್ತ್ರ ಹೇಳಿರತಕ್ಕಂಥ ನಿಯಮ. ಆದ್ರಿಂದ ಸಾಕು, ಇದು ಇಷ್ಟಕ್ಕೆ ಸಾಕು. ಆದ್ದರಿಂದ ಹೆಣ್ಣಿಗೆ ಗಂಡು ದೇಹ ಬರಬಾರದು ಅಂತೇನಿಲ್ಲ. ಆ ಗಂಡು ದೇಹ ಬಂದಾಗ ಈ ಹೆಣ್ಣು ತಾನು ವೇದಾಧ್ಯಯನವನ್ನು ಮಾಡಬೇಕು. ಹಾಗಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಧ್ಯಯನಕ್ಕೆ, ವೇದಾಧ್ಯಯನಕ್ಕೆ ಬೇಕಾಗಿರತಕ್ಕಂತಹ ದೇಹವನ್ನು ಪಡೆಯುವ ಅಧಿಕಾರ ಇದೆ. ಅಲ್ಲಿ ವೇದಾಧ್ಯಯನ ಮಾಡಲೇಬೇಕು. ವೇದಾಧ್ಯಯನ ಇಲ್ಲದಿದ್ದರೆ ಶ್ರೇಯಸ್ಸು ಇಲ್ಲ, ಅಂದ್ರೆ ಮೋಕ್ಷ ಇಲ್ಲ. ಹಾಗಾದ್ರೆ ಶ್ರೇಯಸ್ಸಿಗೆ ಸಾಧನ ಯಾವುದು ಅಂತ ಪ್ರಶ್ನೆ ಮಾಡಿದ್ದಲ್ವೋ ಈ ಶೌನಕರು, ಅದಕ್ಕೆ ಉತ್ತರ ಭಾಗವತವನ್ನೇ ಉತ್ತರವನ್ನಾಗಿ ಕೊಡಬೇಕು. ಯಾಕೆ ಮುಂದೆ ಭಾಗವತವನ್ನೇ ಪ್ರವಚನ ಮಾಡುತ್ತಾನೆ, ಭಾಗವತವನ್ನೇ ಉತ್ತರವನ್ನಾಗಿ ಕೊಡೋದಲ್ವೋ. ಶ್ರೇಯಸ್ಸಿಗೆ ಸಾಧನ ಯಾವುದು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರವಾಗಿ ಭಾಗವತವನ್ನು ಇವರು ಹೇಳುವಾಗ ಭಾಗವತವನ್ನು ಹೇಗೆ ಹೇಳಬೇಕು ಗೊತ್ತಾ? ಅಖಿಲ ಶ್ರುತಿ ಸಾರಂ ಅಂತ ಭಾಗವತವನ್ನು ಹೇಳಬೇಕು. 18,000 ಶ್ಲೋಕಗಳು ಉಂಟಲ್ಲ ಭಾಗವತದಲ್ಲಿ. 18,000 ಶ್ಲೋಕಗಳನ್ನು ಹೇಗೆ ಹೇಳಬೇಕು ಗೊತ್ತಾ? ನೋಡು, ಈ ಶ್ಲೋಕ ಈ ವೇದದ ಅರ್ಥ,
ಈ ಶ್ಲೋಕ ಈ ವೇದದ ಅರ್ಥ ಅಂತ. ಹಾಗೆ ಒಂದು ವೇದ ಒಂದು ಶ್ಲೋಕ, ಒಂದು ವೇದ ಒಂದು ಶ್ಲೋಕ, ಆ ರೀತಿಯಲ್ಲಿ ಭಾಗವತವನ್ನು ಹೇಳಬೇಕು. ಅಖಿಲ ಶ್ರುತಿ ಸಾರಂ. ಅದಕ್ಕೋಸ್ಕರನೇ ಭಾಗವತಕ್ಕೆ ಅಖಿಲ ಶ್ರುತಿ ಸಾರಂ ಎನ್ನುವ ಹೆಸರು ಕೊಟ್ಟದ್ದು. ಇಲ್ಲಿ ನಮಗೆ ಒಂದು ಭಾಗವತ ಅಂತ ಒಂದು ಹೆಸರು ಸಾಲದ ಭಾಗವತಕ್ಕೆ ಇಷ್ಟೆಲ್ಲ 6 ಹೆಸರುಗಳು ಯಾಕೆ ಬೇಕಿತ್ತು? 6 ಪ್ರಶ್ನೆ ಬಂದಿದೆ, ಅದಕ್ಕೆ 6 ರೀತಿಯ ಉತ್ತರ ಬೇಕು. ಹಾಗಾದರೆ ಮೊದಲಿನ ಪ್ರಶ್ನೆ ಏನು? ಶ್ರೇಯಸ್ಸಿಗೆ ಸಾಧನ ಯಾವುದು? ನಮಗೆ ಮೋಕ್ಷ ಯಾವುದರಿಂದ ಆಗುತ್ತೆ ಅದನ್ನು ಹೇಳಿಂತಲ್ವೋ. ನಿನಗೆ ಮೋಕ್ಷ ಭಾಗವತದಿಂದ ಆಗುತ್ತೆ, ಅದನ್ನು ಹೇಳ್ತೇನೆ ಅಂತಂದು ಸೂತ ಪುರಾಣಿಕರು. ಹಾಗಾದರೆ ಭಾಗವತವನ್ನು ಯಾವ ರೀತಿ ಹೇಳ್ತೀರಾ ಅಂತ ಶೌನಕರು ಕೇಳಿದ್ರು. ಅದಕ್ಕೆ ಸೂತ ಪುರಾಣಿಕರು ಉತ್ತರ ಕೊಟ್ಟರು, ಎಲ್ಲ ವೇದಗಳ ಅರ್ಥದ ರೂಪದಲ್ಲಿ ಹೇಳ್ತೇನೆ ಅಂತಂದು. ಅಖಿಲ ಶ್ರುತಿ ಸಾರಂ. ನಮಗೆ ನಿಮಗೆ ತೆಗೀಲಿಕ್ಕೆ ಬರಲಿಕ್ಕಿಲ್ಲ. ಈ ಶ್ಲೋಕ ಯಾವ ವೇದದ ಅರ್ಥ ಅಂತ ನಮಗೆ ನಿಮಗೆ ಹೇಳಲಿಕ್ಕೆ ಬರಲಿಕ್ಕಿಲ್ಲ. ಹೇಳಲಿಕ್ಕೆ ಬರಲಿಲ್ಲ ಎಂದಾಕ್ಷಣಕ್ಕೆ ಅರ್ಥ ಇಲ್ಲ ಅಂತ ಭಾವಿಸಬಾರ್ದು. ಆಗ ಹೇಳಿ ನೋಡುವ ಅಂತ ನನ್ನ ಹತ್ರ ಕೇಳಿದರೆ ನನಗೂ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಶಾಸ್ತ್ರಕಾರರಂದಾರೆ ಹೀಗರ್ಥ ಉಂಟು ಅಂತಂದ. ಉಪ್ಪು, ಮೆಣಸು, ಜೀರಿಗೆ, ಕೊತ್ತಂಬರಿ, ಸಾಸಿವೆ, ಒಂಚೂರು ಕಡಲೆಬೇಳೆ, ಒಂಚೂರು ಉದ್ದಿನ ಬೇಳೆ, ಏನು ಇದನ್ನೆಲ್ಲ ಹಾಕಿ ಮಾಡಿದರೆ ಆಮೇಲೆ ಒಂಚೂರು ನಿಮ್ಮದು ಕುಂಬಳನೋ ಕರ್ಕುಂಬಳನೋ ಏನಾದರೂ ಒಂಚೂರು ಹಾಕಿದರೆ ಏನಾಗುತ್ತೆ? ಹುಳಿ ಆಗುತ್ತೆ ಅಂತ. ನನಗೆ ಮಾಡಲಿಕ್ಕೆ ಗೊತ್ತಿಲ್ಲ. ಗೊತ್ತಿಲ್ಲ ಎಂದ ಕ್ಷಣಕ್ಕೆ ಇಲ್ಲ ಅಂತಲ್ಲ, ಗೊತ್ತಿದ್ದವರು ಮಾಡಿ ತೋರಿಸ್ತಾರೆ. ಅವರಿಗೆ ಗೊತ್ತು ಹೇಗೆ ಮಾಡಬೇಕು ಅಂತ ಅವರಿಗೆ ಗೊತ್ತು. ಅದೇ ರೀತಿಯಲ್ಲಿ ನನಗೆ ಅದನ್ನು ಹೇಳಲಿಕ್ಕೆ ಬರಲಿಕ್ಕಿಲ್ಲ, ಆದರೆ ಈ ದಿವಸ ಸೂತ ಪುರಾಣಿಕರು ಹೇಳಲಿಕ್ಕೆ ಸಮರ್ಥರಿದ್ದಾರೆ. ಹಾಗಾದರೆ ನಾವು ಇಷ್ಟೇ ತಿಳ್ಕೊಳ್ಳೋಣ. ನಮಗೆ ಕೇಳಿದ್ರು, ನಿನಗೆ ಏನು ಬೇಕು ಅಂತ ಕೇಳಿದ್ರು. ನೀನೀಗ ಯಾವುದಕ್ಕಾಗಿ ಭಾಗವತ ಕೇಳಲಿಕ್ಕೆ ಕೂತದ್ದ? ಹೌದು. ಭಾಗವತವನ್ನು ಕೇಳ್ತೀಯಲ್ಲ? ಹೌದು. ಯಾವ ಫಲವನ್ನು ಬೇಕು ಅಂತ ನಿರೀಕ್ಷೆ ಮಾಡಿಕೊಂಡು ಭಾಗವತವನ್ನು ಕೇಳ್ತಿ? ಏನು ಫಲ ಬೇಕು ನಿನಗೆ ಭಾಗವತವನ್ನು ಕೇಳೋದ್ರಿಂದ? ನನಗೆ ಶ್ರೇಯಸ್ಸಾಗಬೇಕು, ಹೌದಾ? ಹಾಗಾದರೆ ನಾನು ಇಡೀ ಭಾಗವತವನ್ನು ವೇದದ ರೂಪದಲ್ಲಿ ನಿನಗೆ ತಿಳಿಸ್ತೇನೆ. ಈ ವೇದಕ್ಕೆ ಈ ಶ್ಲೋಕ ಅರ್ಥ. ಮೊನ್ನೆ ಒಂಚೂರು ನೋಡಿದೆವಲ್ಲ, ತೇನೆ ಬ್ರಹ್ಮ ಹೃದಯ ಆದಿ ಕವಯೇ, ಇದು ಯಾವುದರದ ಅರ್ಥ? ಧಿಯೋ ಯೋನ ಪ್ರಚೋದಯಾತ್ ಎನ್ನುವುದರ ಅರ್ಥ ಅಂತ ಮೊನ್ನೆ. ಅದೇ ರೀತಿಯಲ್ಲಿ ಭೂಹು ಭುವಃ ಸ್ವಹ ವ್ಯಾಹೃತಿಗೆ ಈ ಭಾಗವತದ ಈ ಶ್ಲೋಕಾರ್ಥ. ತತ್ಸಾವಿತು ವರೇಣ್ಯಂ ಎನ್ನುವುದಕ್ಕೆ ಭಾಗವತದ ಈ ಶ್ಲೋಕಾರ್ಥ. ಶನ್ನೋ ಮಿತ್ರ ಶಂವರ್ಣ ಶನ್ನೋ ಸಹನಾವವತು ಸಹನೋ ಭುನಕ್ತು ಎನ್ನತಕ್ಕಂಥ ವೇದ ಮಂತ್ರಗಳುಂಟು. ಅದಕ್ಕೆ ಭಾಗವತದ ಈ ಶ್ಲೋಕಾರ್ಥ. ಭಾಗವತ ಈ ಶ್ಲೋಕಕ್ಕೆ ಶನ್ನೋ ಮಿತ್ರ ಶಂವರ್ಣ ಅನ್ನತಕ್ಕಂಥ ಸೂತ್ರದ ಅರ್ಥ ಅಂತ. ಹೀಗೇನೆ ಇಡೀ ಭಾಗವತದ 18,000 ಶ್ಲೋಕಗಳನ್ನು ನೋಡಿದರೆ ಶ್ರೇಯ. ಹಾಗಾದರೆ ಇಷ್ಟೇ ನೋಡೋಣ ನಾವು. ಯಾವ ಶ್ಲೋಕ ಯಾವ ಋಕ್ಕಿನ ಅರ್ಥ ಅಂತ ನೋಡುವುದು ಬೇಡ. ಭಾಗವತ ಅಖಿಲ ಶ್ರುತಿ ಸಾರಂ ಅಂತ ಇಷ್ಟು ಇದಕ್ಕೊಂದು ಹೆಸರು ಉಂಟು ಅಂತ ಅನುಸಂಧಾನ ಮಾಡೋಣ. ಯಾಕೆ ಇದು ಹೆಸರು ಅಂತಂದ್ರೆ ನಮಗೆ ನಿಮಗೆ ಅಲ್ಲ. ಈ ಹೆಸರಿನಿಂದ ಕರೆಯುವವರು ಅಧಿಕಾರಿಗಳು ಬೇರೆ ಇದ್ದಾರೆ. ಆ ಅಧಿಕಾರಿಗಳು ಭಾಗವತವನ್ನು ಅಖಿಲ ಶ್ರುತಿ ಸಾರಂ ಎನ್ನುವ ಶಬ್ದದಿಂದ ಕೂತಿದ್ದಾರೆ. ಅವರನ್ನು ಯಾವ ಹೆಸರಿನಿಂದ ಕರೆಯುವುದು ಅಂತ ಅವರಿಗೆ 3-4 ಹೆಸರುಂಟು. ಏನು? ಒಂದು ಬ್ರಾಹ್ಮಣ ಅಂತ ಕರೀತಾರೆ, ಮತ್ತೊಂದು ಕುಲಕರ್ಣಿ ಅಂತಲೂ ಅವರ ಅಡ್ಡ ಹೆಸರು ಇರ್ತಲ್ಲ ಅದರಿಂದಲೂ ಕರೆದ್ರು, ಮತ್ತೊಂದು ವಕೀಲರು ಅಂತಲೂ ಕರೆದ್ರು, ಇನ್ನೊಂದು ಆಚಾರ್ಯರು ಅಂತಲೂ ಕರೆದ್ರು. ಒಂದು 4-5 ಹೆಸರು ಅವರಿಗುಂಟು ಅಂತ ಇಟ್ಟುಕೊಳ್ಳಿ. ನಾನೀಗ ಅವರನ್ನು ಯಾವ ಹೆಸರಿನಿಂದ ಕರೀಬೇಕು? ಕುಲಕರ್ಣಿ ಅಂತ ಕರೆಯುವುದಾ, ವಕೀಲರು ಅಂತ ಕರೆಯುವುದಾ, ಆಚಾರ್ಯ ಅಂತ ಕರೆಯುವುದಾ? ಅದಕ್ಕಂದ್ರು ನಿನಗೆ ಅವರಿಂದ ಏನಾಗಬೇಕು ಹೇಳು? ನನಗೆ ಅವರಿಂದ ಏನೋ ಒಂದು ನ್ಯಾಯಾಲಯದಲ್ಲಿ ಒಂದು ದಾವೆ ಹೂಡಿದ್ದೇನೆ, ಅದರದ್ದು ಸ್ವಲ್ಪ ಏನೋ ಇತ್ಯರ್ಥ. ಹಾಗಾದ್ರೆ ಅವರನ್ನು ವಕೀಲರು ಅಂತ ಕರಿ. ಮತ್ತೊಬ್ಬ ಬಂದ, ಅಲ್ಲ ನಾನು ಅವರನ್ನು ವಕೀಲರು ಅಂತ ಕರೀಲು ಅಂತ ಕೇಳಿದ. ಇಲ್ಲ, ನೀನು ವಕೀಲರು ಅಂತ ಕರಿಬೇಡ. ನೀನು ಯಾಕೆ ಬಂದದ್ದು? ಏನಾದರೂ ಸ್ವಲ್ಪ ದೇವರ ಬಗ್ಗೆ ತಿಳಿ, ಹಾಗಾದ್ರೆ ಅವ್ರನ್ನ ಆಚಾರ್ಯ ಅಂತ ಕರಿ. ನಿನಗೆ ದೇವರ ಬಗ್ಗೆನೇ ಹೇಳ್ತಾ, ಆವಾಗ ಅವರು ವಕಾಲತ್ತು ಮಾಡೋಲ್ಲ. ಉಂಟಲ್ಲ ಲೋಕದಲ್ಲಿ. ಶಾಲೆಗೆ ಹೋದ್ರೆ ನಾನು ಆವಾಗ ಅಲ್ಲಿ ಬರ್ತಾರೆ ಸುತ್ತಮುತ್ತ ಅಧ್ಯಾಪಕರುಗಳು, ಅವರಿವರು ಬರ್ತಾರೆ. ಓ ಅಧ್ಯಕ್ಷರು ಬಂದರು ಅಂತಂದ್ರು. ಯಾಕೆ ಅವರಿಗೆ ಸಂಬಳ ಜಾಸ್ತಿ ಆಗಬೇಕು. ಅಧ್ಯಕ್ಷರು ಬಂದರು
ಅವರು ನಾನು ಮಠದಲ್ಲಿದ್ದರೆ ನೀವೆಲ್ಲ ಸುತ್ತಮುತ್ತ ಬಂದು ಸ್ವಾಮಿ 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 ಅಂತಂದು. ಯಾಕೆ? ನಿಮ್ಗೇನೋ ದೇವರ ಬಗ್ಗೆ ಬೇಕಾಗಿದೆ, ದೇವರ ಬಗ್ಗೆ ಕೇಳಬೇಕಾಗಿದೆ. ಆವಾಗ ನೀವು ಅಧ್ಯಕ್ಷರೇ ಅಂತ ಕರೆಯೋಲ್ಲ ಅಲ್ವಾ? ಶಾಲೆಯವರು ಸ್ವಾಮಿ ಅಂತ ಕರೆಯಲ್ಲ, ನೀವು ಅಧ್ಯಕ್ಷರೇ ಅಂತ ಕರೆಯೋ. ಹಾಗಾದ್ರೆ ಯಾರಿಗೆ ಏನೇನು ಕೆಲಸ ಆಗಬೇಕೋ ಅವರವರು ಆ ಹೆಸರಿನಿಂದ ಕರೆಯುವಂತೆ ಈ ದಿವಸ ಭಾಗವತದಿಂದ ನಮಗೆ ಏನು ಸಿಗಬೇಕೋ ಅದಕ್ಕೆ ಸರಿಯಾದ ಹೆಸರಿನಿಂದ ಕರೆಯಬೇಕೆನ್ನುವ ಉದ್ದೇಶದಿಂದ ಶಾಸ್ತ್ರಕಾರರು 6 ಹೆಸರು ನಮ್ಮ ಮುಂದೆ ಇಟ್ಟು ಆರಿಕೆ ನಿನಗೆ, ಆರಿಸಿಕೊಳ್ಳೋದು ನಿನಗೆ ಬಿಟ್ಟದ್ದು. ಹಾಗಾದ್ರೆ ಅಖಿಲ ಶ್ರುತಿ ಸಾರಂ ಬೇಕು ನಮಗೆ. ಈ ಜನ್ಮದಲ್ಲಿ ನಮಗೆ ಅರ್ಥ ಆಗಲಿಕ್ಕಿಲ್ಲ. ಭಾಗವತ ವೇದಕ್ಕೆ ಹೇಗೆ ವ್ಯಾಖ್ಯಾನ ಅಂತ ಈ ಜನ್ಮದಲ್ಲಿ ಅರ್ಥ ಆಗಲಿಕ್ಕಿಲ್ಲ, ಮುಂದೆ ಒಂದು ಜನ್ಮದಲ್ಲಿ ನಮ್ಗೆ ಅರ್ಥ ಮಾಡಿಕೊಳ್ಳೇಬೇಕಾದ್ರಿಂದ ಅಖಿಲ ಶ್ರುತಿ ಸಾರಂ ಪುಂಸಾಂ ಏಕಾಂತತಃ ಶ್ರೇಯ ತನ್ನ ಶಂಸಿತು ಅರ್ಹತಿ. ಅವಾಗ ಮೆಲ್ಲ ಒಬ್ರು ಯಾರೋ ಅಲ್ಲೇ ಕೇಳಿದ್ರು, ಅಲ್ಲ ಭಾಗವತಲ್ಲಿ 18,000 ಶ್ಲೋಕ ಇರೋದು ನೋಡಿ, ಅವರ ಧಾಟಿ ನೋಡಿ. ನಾವು ಹೇಳೋದು 18,000 ಶ್ಲೋಕನಾ ಅಂತ ನಾವು ಹೇಳೋದು, ಅವರು ಹೇಳೋದು 18,000 ಶ್ಲೋಕ ಭಾಗವತದಲ್ಲಿ ಇರುವುದು. ಇಷ್ಟೇ ವ್ಯತ್ಯಾಸ, ನಮ್ಮ ಧಾಟಿ ಅವರ ಧಾಟಿಗೂ ಇಷ್ಟೇ ವ್ಯತ್ಯಾಸ. 18,000 ಶ್ಲೋಕ ಇರುವುದು ಭಾಗವತದಲ್ಲಿ. ಈ 18,000 ಶ್ಲೋಕಗಳಿಂದ ಅಷ್ಟು ಅನಂತ ವೇದದ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತಾ? ಆ ಅಖಿಲ ಶ್ರುತಿ ಸಾರಂ, ಅಖಿಲ ಶ್ರುತಿ ಅಂತ ಅಷ್ಟೇ. ಭಾಗವತವನ್ನು ಅಖಿಲ ಶ್ರುತಿ ಅಂತ ಕರೆಯಲಿಲ್ಲ, ಎಲ್ಲ ವೇದಗಳು ಅಂತ ಭಾಗವತವನ್ನು ಕರೀಲಿಲ್ಲ, ಎಲ್ಲ ವೇದಗಳ ಸಾರ ಅಂತ ಕರೆದ್ರಲ್ಲ. ಏನರ್ಥ? ವೇದಗಳು ಎಷ್ಟೇ ಇರಲಿ ಅಷ್ಟೂ ವೇದಗಳ ಅಭಿಪ್ರಾಯ 18,000 ಶ್ಲೋಕ ಕೊಡುತ್ತೆ. ಸರಿ, 18,000 ಶ್ಲೋಕ ಸಿಕ್ಕಿದ್ರೆ ಸಾಕು ನಮಗೆ. ಯಾಕೆ? ಅದನ್ನೇ ಜಗೀತಾ ಇದ್ರೆ ನಮ್ಮ 36,000 ದಿನಗಳು ಮುಗೀತಾವೆ. ಯಾವಾಗ? 100 ವರ್ಷ ಬದುಕಿದ್ರೆ. ಎಷ್ಟು ನಮಗೆ ಆಯುಷ್ಯ ಎಷ್ಟು? ಆಯುಷ್ಯ ಎಷ್ಟು ಅಂತ ಕೇಳಿದ್ದಕ್ಕೆ 36,000 ದಿವಸಗಳು ಅಂತ ಹಿರಿಯರಂದ್ರು. 18 ಎರಡ್ಲಿ ಚೂರು ಚೂರು ಲೆಕ್ಕ ಬರುತ್ತೆ ನನಗೂ ಕೂಡ, ಪೂರ ದಡ್ಡ ಅಲ್ಲ. 18 ಎರಡ್ಲಿ 36 ಅಲ್ವೋ? ನೋಡಿ, ಭಾಗವತದಲ್ಲಿ 18,000 ಶ್ಲೋಕ ಅಲ್ವೋ? ನಮ್ಮ ಜೀವನ 36,000 ವರ್ಷ ಅಲ್ವೋ? ಅದರಲ್ಲಿ ಶಾಸ್ತ್ರಕಾರರಂದ್ರು, ಪ್ರಹ್ಲಾದ ಅಂದ ಸ್ವಲ್ಪ ಆಚೆಗೆ ಹೋಯಿತು, ಸ್ವಲ್ಪ ಈಚೆಗೆ ಹೋಯಿತು. ನಮ್ಮ ಜೀವನದಲ್ಲಿ 36,000 ದಿವಸಗಳಲ್ಲಿ, ನಮ್ಮ 100 ವರ್ಷ ಆಯುಷ್ಯದಲ್ಲಿ ಯಾವುದು 50 ಯಾವುದಕ್ಕೆ ಹೋಯ್ತಂತೆ? ಯಾವುದಕ್ಕೆ ಹೋಯ್ತು? ನಿದ್ದೆಗೆ ಹೋಯಿತು 50 ವರ್ಷ. ನೀವು ಕೇಳ್ಬೋದು, ನಾನು 50 ವರ್ಷ ಏನು ಮಲಗೋಲ್ಲ, ಬೆಳಿಗ್ಗೆ 3 ಗಂಟೆಗೆ ಏಳ್ತೇನೆ ಸ್ವಾಮಿ, ರಾತ್ರಿ 10 ಗಂಟೆ ತನಕ ಇರ್ತೇನೆ. ಹಾಗಾದ್ರೆ ಹಗಲಲ್ಲಿ ಆಕಳಿಸ್ತಾ ಕೊಡ್ತೀವಿ, ಮತ್ತೆಂಥದ್ದು ಅಷ್ಟೇ. ಹಗಲಲ್ಲಿ ಮಲಗದೆ ಸಾಧ್ಯವೇ ಇಲ್ಲ ಅಂತ ಹೇಳತಕ್ಕಂಥ ಮಂದಿಗಳು ನಮ್ಮಲ್ಲಿದ್ದಾರೆ. ಸ್ವಲ್ಪ ಆದ್ರೂ ಮಲಗಲೇಬೇಕು, ಏನೇನೋ ಆಗೋಲ್ಲ. ಹಾಗಾದ್ರೆ ಎಲ್ಲಿಯಾದ್ರೂ ಒಂದು ಕಡೆ ನಿದ್ದೆಗೆ ಜಾರುವುದು ಖಂಡಿತ. ಹಾಗಾದ್ರೆ 50 ಅಷ್ಟು ಅದರಲ್ಲಿ ಹೋಯಿತು ಅಂತಂದ್ರು ಶಾಸ್ತ್ರಕಾರರು. ಆದ್ರಲ್ಲೇ ಕಾಣುತ್ತೆ ಸಾಕು 18,000. ನಿನ್ನ 36,000 ದಿವಸಕ್ಕೆ ಸಂಬಂಧಪಟ್ಟು 36,000 ಶ್ಲೋಕ ಕೊಡೋಲ್ಲ, 18,000 ಶ್ಲೋಕ ಕೊಡ್ತೇನೆ. ಅಖಿಲ ಶ್ರುತಿ ಸಾರಂ, ಸಮಸ್ತ ವೇದಗಳ ಸಾರ 18,000 ಶ್ಲೋಕದಲ್ಲಿ ಕೊಡ್ತೇನೆ. ಆದ್ರೂ ಕೇಳಿದ್ರು, ಅಲ್ಲ ಅದು ಪೂರ್ತಿ ಬಿಡಿಸಿ ಹೇಳಬಾರ್ದ ಅಂತಂದ್ರೆ ಅದಕ್ಕಂತಾರೆ ಪ್ರಾಯೇಣ ಅಲ್ಪಾಯುಷಃ ಅಂತಂದ್ರು. ತಸ್ಮಾದೇವ ಮರ್ತ್ಯಾಹ ಅಂತಂದ್ರು. ಆಯುಷ್ಯನೇ ಅಲ್ಪ. ಶತಮಾನಂ ಭವತಿ ಪುರುಷ ಶತಾಯುಷು ಅಂತ. ಆದ್ರೆ ಬದುಕುವುದು 70-80 ವರ್ಷ ಬದುಕಿದ್ರೇನೆ ನಾವು ಹಬ್ಬ ಪೂರ್ಣ ಆಯುಷ್ಯ ಬದುಕಿ. ಮತ್ತೆ ಇನ್ನು 20 ವರ್ಷ ಯಾರಿಗೆ ಅದು ಪೂರ್ಣಾಯುಷ್ಯ ಬದುಕಿದ್ರು ಅಂತ ಅಂದು ಬಿಡುತ್ತೇವೆ. 40 ವರ್ಷಕ್ಕೇನೆ ನಾವು ಒಮ್ಮೊಮ್ಮೆ ಕೇಳೋದುಂಟು, 80 ಶಾಂತಿ ಆಯ್ತಾ ಅಂತ ಕೇಳೋದುಂಟು. ಯಾಕೆ? 40 ವರ್ಷ ಆಗುವಾಗಲೇ ನಮ್ಮ ದೇಹ ಜೀರ್ಣಾವಸ್ಥೆಗೆ ಬಂದಿರುತ್ತೆ ಅಂತಾರೆ. ಅದನ್ನೇ ಅಂದ್ರು ಪ್ರಾಯೇಣ. ಪ್ರಾಯೇಣ ಅಂತ ಒಂದು ಶಬ್ದ ಹಾಕ್ತಾರೆ ಮಾತ್ರ, ಎಲ್ರಿಗೂ ತಂದು ಅಲ್ಲ. ಏನೋ ಕೆಲವರು 100 ವರ್ಷ ಬದುಕುತ್ತಾರೆ, ಮತ್ತೆ ಕೆಲವರು ಹೋಗಿಬಿಡ್ತಾರೆ. ಪ್ರಾಯೇಣ ಅಲ್ಪಾಯುಷ ತಸ್ಮಾದೇವ ಮರ್ತ್ಯಾಹ. ಮರ್ತ್ಯ ಶಬ್ದಕ್ಕೆ ನಮ್ಮನ್ನು ಮರ್ತ್ಯರು ಅಂತ ಕರೀತಾರಲ್ಲ, ಯಾಕೆ ಗೊತ್ತಾ? ನಮ್ಮ ಸ್ವಭಾವವೇ ಸಾಯುವುದಂತೆ. ಮರಣಶೀಲಾಹ ಮರ್ತ್ಯಾಹ ಅಂತಂದ್ರು. ಆದ್ರಿಂದ ನೋಡಿ, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾವು ಬೈಯುವುದೇನು ನೋಡಿ, ಬೈಯುವ ಶಬ್ದ ನೋಡಿ, ಯಾಕೆ ಸಾಹಿತ್ಯ ಅಂತ. ಸಖತ್ತು ಊಟ ಮಾಡ್ತಾ ಇದ್ದಾನೆ ಪಾಪ, ತುಂಬ ದೇವರು ಕೊಟ್ಟಿದ್ದಾನೆ, ಸಕ್ಕರೆ ಕಾಯಿಲೆ ಇಲ್ಲ, ತನ್ನ ಪಾಡಿಗೆ ತಾನು ಮನೆಯಲ್ಲಿ ಒಂದೇ ಸವನೆ 15 ದಿವಸನೂ ಊಟ ಮಾಡ್ತಾನೆ ಇದ್ದಾನೆ. ಆ ಒಂದು ದಿವಸ ಏಕಾದಶಿ ಯಾರೋ ಮತ್ತೊಬ್ಬ ನುಗ್ಗಿದ ಮನೆಗೆ. ಆವಾಗ ಅವು ಮೊದಲನ್ನು ಯಾಕೆ ಏಕಾದಶಿಯೂ ತಿಂದು ಸಾಹಿತ್ಯ?
ಯಾಕೆ ಸುಮ್ಮನೆ ಅವರಿಗೆ ಬೈದು ಸಾಹಿತ್ಯ? ಹಾಗಾದ್ರೆ ನಮ್ಮದು ಸಾಯುವುದೇ ನಮ್ಮ ಸ್ವಭಾವ. ಆದ್ರಿಂದ ಮರ್ತ್ಯಾಹ ಮರಣಶೀಲಾಹ ಪ್ರಾಯೇಣ ಅಲ್ಪಾಯುಷಃ ಮರ್ತ್ಯಾಹ ಮಂದಾಹ ಸುಮಂದ ಮತಯಃ. ಸೂತ ಪುರಾಣಿಕರು ನಮ್ಮ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಮಂದಾಹ ಸುಮಂದ ಮತಯಃ. ಮಂದ ಅಂತ ಏನರ್ಥ ಗೊತ್ತಾ? ಆಲಸ್ಯ ಅಂತ ಅರ್ಥ. ಈಗಿನ ಮಕ್ಕಳಿಗೆ ಯಾರಿಗೂ ಗೊತ್ತಿಲ್ಲ ಬಿಡಿ, ಮಕ್ಕಳಿಗೆಲ್ಲ ದೊಡ್ಡವರಿಗೂ ಗೊತ್ತಿಲ್ಲ. ಆದಿತ್ಯ ಭಾನು, ಸೋಮ ಇಂದು, ಮಂಗಳ ಭೌಮ, ಬುಧ ಸೌಮ್ಯ, ಗುರು ಬೃಹಸ್ಪತಿ, ಶುಕ್ರ ಭಾರ್ಗವ, ಶನಿ ಮಂದ. ಶನಿಗೆ ಇನ್ನೊಂದು ಹೆಸರು ಮಂದ ಅಂತ. ಮತ್ತೆಲ್ರಿಗೂ ಒಳ್ಳೊಳ್ಳೆ ಹೆಸರು ಉಂಟು. ಆದಿತ್ಯ ಭಾನು, ಸೋಮ ಇಂದು, ಮಂಗಳ ಭೌಮ, ಬುಧ ಸೌಮ್ಯ, ಗುರು ಬೃಹಸ್ಪತಿ, ಶುಕ್ರ ಯಾರು? ಭಾರ್ಗವ. ಶನಿ ಯಾರು? ಶನಿಯನ್ನು ಮಂದ ಅಂತ ಕರೆದ್ರು. ಮಂದ ಅಂದ್ರೆ ಏನರ್ಥ ಗೊತ್ತಾ? ಜಡ ಜಾಡ್ಯ ಅಂತ ಅರ್ಥ. ಆದ್ರಿಂದ ನಮ್ಮಲ್ಲಿ ಪಾಪ ನಮ್ಮ ರಾಶಿಯ ಅಕ್ಕಪಕ್ಕದಲ್ಲಿ ಬಂದು ಸೇರಿದ್ರೆ ಶುರುವಾಯ್ತು ನಮ್ಗೇನು 7:30. ಒಂದೊಂದು ಮನೆಯಲ್ಲಿ ಅವ 2-2.5 ವರ್ಷನೂ ಕೂಡೋದು, ಬೇರೆ ಯಾವ ಗ್ರಹರು ಕೂಡೋಲ್ಲ, ಅವ ಕೂಡುವಷ್ಟು. ಹಾಗಾದ್ರೆ ಏನರ್ಥ? ಅದು ಮಂದ. ಯಾಕೆ? ಅವನ ಗತಿ ನಿಧಾನಕ್ಕೆ ಹೋಗುವುದು. ಆದ್ರಿಂದ ಅವನನ್ನು ಮಂದ ಅಂತ ಕರೆದ್ರು. ಈ ದಿವಸ ನಮ್ಮ ನಿಮ್ಮ ಗತಿಯು ಕೂಡ ತುಂಬಾ ನಿಧಾನ, ತುಂಬಾ ಮಂದ. ಆದ್ರಿಂದ ಸೂತರಂದ್ರು ಮಂದಾಹ, ಜಾಡ್ಯವುಳ್ಳವರು, ಅಲಸಿಗರು. ಏನ್ ಹೇಳಿದ್ರು ಕೂಡ ಮತ್ತೆ ನೋಡೋಣ, ನಾಳೆ ನೋಡೋಣ, ಇಂತಲೇ ಜಾರಿಕೊಳ್ಳ. ನಮ್ಮಲ್ಲಿ ಒಬ್ರು ಯಾರೋ ಬಹಳಿಂದ ಒಬ್ರು ಇದ್ರಂತೆ, ನಮ್ಮ ದೇಶವನ್ನೇ ನಡೆಸುವರು. ನೀವು ಏನೇ ಸಮಸ್ಯೆ ಇಟ್ಕೊಂಡು ನಾಳೆ ನೋಡು ಹೀಗೆ ಜಾರತಕ್ಕಂಥ ಒಬ್ರು ವ್ಯಕ್ತಿ ಇದ್ರಂತೆ. ಇದು ಯಾವುದರ ಲಕ್ಷಣ? ಮಂದದ ಲಕ್ಷಣ. ಇಷ್ಟೇ ಅಲ್ಲ, ಸುಮಂದ ಮತಯ. ಯಾಕೆ ಆ ಪ್ರಸಂಗ ಬಂತು? ನಮ್ಮ ಬುದ್ಧಿ ಓಡುವುದೇ ಇಲ್ಲ. ಬುದ್ಧಿಯನ್ನು ಓಡಿಸ್ಲಿಕ್ಕಾಗ ದಿಢೀರಂತ ಪ್ರಶ್ನೆ ಮಾಡಿಕೊಂಡು ಬಂದ ತಕ್ಷಣದಲ್ಲೇ ಪರಿಹಾರ ಕೊಡ್ಲಿಕ್ಕೆ ಬೇಕಾದಷ್ಟು ಬುದ್ಧಿ ಓಡ್ತಾ ಇಲ್ಲ. ಸುಮಂದ ಮತಯ. ಹಾಗಾದ್ರೆ ಜಾಡ್ಯ, ಬುದ್ಧಿ ಅಲ್ಪ, ಮರಣಶೀಲರು, ಇಂತಹ ವ್ಯಕ್ತಿಗಳಿಗೆ ಅಷ್ಟೂ ವೇದವನ್ನು ವಿವರಿಸುವುದು ಅಂದರೆ ಸಾಧ್ಯ ಉಂಟಾ? ಆದ್ದರಿಂದ 18,000 ಶ್ಲೋಕದಲ್ಲಿ ಅಷ್ಟೂ ವೇದಗಳ ಸಾರವನ್ನು ಹೇಳತಕ್ಕಂತಹ ಪ್ರಸಂಗ ಬಂತು. ಸರಿ ಸಾಧೋ, ಅದರಿಂದ ಸಾರವನ್ನು ಹೇಳ್ತೀಯಲ್ಲ, ಬ್ರೂಹಿನಃ ಶ್ರದ್ಧದಾನಾಂ. ಹೇಳು, ನಾವು ಶ್ರದ್ಧೆಯಿಂದ ಕೇಳುತ್ತೇವೆ. ಹೇಳು ನಮಗೆ ಭಗವಂತನ ಮಹಿಮೆಯನ್ನು. ಅದರಲ್ಲಿ ಮತ್ತೊಮ್ಮೆ ಬ್ರೂಹಿ ಅಂತ ಬಂತ, ಇನ್ನೊಮ್ಮೆ ಹೇಳು ಅಂತ ಬಂತ. ಮೊದಲೊಮ್ಮೆ ಬಂದಿದೆ ಏಕಾಂತ ಶ್ರೇಯ ತನ್ನ ಶಂಸಿತು ಮರ್ಹತಿ. ಯಾವುದರಿಂದ ನಿಯಮೇನ ಮೋಕ್ಷ ಆಗುತ್ತೋ ಅದನ್ನು ನೀನು ಹೇಳು ಅಂತ ಮೊದಲೊಮ್ಮೆ ಬಂತು. ಈಗ ಮತ್ತೊಮ್ಮೆ ಬಂತು ಬ್ರೂಹಿ ಅಂತ ಇನ್ನೊಮ್ಮೆ ಬಂತು. ಹೇಳಿ ನಮಗೆ ಬ್ರೂಹಿ. ಶ್ರದ್ಧದಾನ, ಮೊದಲನೇದಲ್ಲಿ ಶ್ರದ್ಧದಾನ ಅಂತ ಬರಲಿಲ್ಲ. ಈಗ ಮತ್ತೊಮ್ಮೆ ಕೇಳ್ತಾರೆ, ನಾವು ಶ್ರದ್ಧೆಯಿಂದ ಕೇಳ್ತೇವೆ, ಹೇಳಿ ನಮಗೆ ಅಂತ 2ನೇ ಸಲ ಅಂದ್ರು ಹೇಳಿ ಅಂತ. ಇದು ಏನು? ಇದು ಯಾವುದರ ವಿಷಯದಲ್ಲಿ? ಹೇಳಿ, ಶ್ರದ್ಧೆಯಿಂದ ಕೇಳಿ. ಯಾಕಿಲ್ಲಿ ಶ್ರದ್ಧೆಯಿಂದ ಅಂತ ಬಂತು? ನನಗೆ ನೀವು ವೇದದ ಅರ್ಥವನ್ನು ಹೇಳ್ತೀರಲ್ಲ, ಭಾಗವತದ ಮೂಲಕ 18,000 ಶ್ಲೋಕದ ಮೂಲಕ ವೇದದ ಅರ್ಥವನ್ನು ಹೇಳ್ತೀರಲ್ಲ, ವೇದದ ಅರ್ಥ ಏನು ಅಂತ ಹೇಳ್ತೀರಾ? ಯಾಕೆ? ವೇದಕ್ಕೆ 3 ಅರ್ಥ ಉಂಟು. ದೇವತಾ ಪರವಾಗಿ ವೇದದ ಅರ್ಥ ಉಂಟು. ಇಂದ್ರ ಹೇಗಿದ್ದಾನೆ ಆ ಅರ್ಥ ವೇದದಿಂದ ಸಿಗುತ್ತೆ. ನಾವು ಹೋಮ ಹವನ ಹೇಗೆ ಮಾಡಬೇಕು ಅದು ವೇದದಿಂದ ಸಿಗುತ್ತೆ. ದೇವರು ಹೇಗಿದ್ದಾನೆ ಅದು ವೇದದಿಂದ ಸಿಗುತ್ತೆ. ತ್ಯರ್ಥತಾಂ ಶ್ರುತಿಷು, ವೇದಗಳು 3 ಅರ್ಥವನ್ನು ಕೊಡುತ್ತೆ. ನಮಗೆ ಯಜ್ಞಯಾಗ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲಲ್ಲ, ವೈಶ್ವರ್ಯ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲಲ್ಲ, ಸಮಾಜ ಸೇವೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲಲ್ವಾ? ವೇದ ಹೇಳುತ್ತೆ ಈ ಕ್ರಮದಲ್ಲಿ ಮಾಡು ಸಮಾಜ ಸೇವೆ. ಹೊರತು ಖುಷಿ ಸಮಾಜ ಸೇವೆ ಮಾಡುವುದಕ್ಕೂ ಕೂಡ ಒಂದು ಇತಿಮಿತಿ ಉಂಟು, ಚೌಕಟ್ಟುಂಟು. ಖುಷಿ ಬಂದಂತೆ ಸಮಾಜ ಸೇವೆ ಅಲ್ಲ. ದುಡ್ಡುಂಟು, ಆಕಳುಂಟು, ದಾನ ಮಾಡುದುಂಟು. ಆಕಳು ದಾನ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಕರೆದ, ಆಕಳನ್ನು ದಾನ ತಗೊಳ್ಳೋರನ್ನು ಕರೆದ. ಯಾರು ಬಂದದ್ದು? ಕಟುಕರೇ ಬಂದದ್ದು. ಕೊಡುವುದಾ? ದಾನ ಮಾಡಬೇಕು ಅಂತ ಅಂದಿದ್ದಾರೆ ಅಂತ ಕಟುಕರಿಗೆ ಆಕಳನ್ನು ಕೊಡುವುದಾ? ದುಡ್ಡುಂಟು ಅಂತ ನಿನ್ನಲ್ಲಿದ್ದಂತಹ ದುಡ್ಡು ಕೂಡಿಡ್ಲಿಕ್ಕಲ್ಲ, ಅದು ವಾಸನೆ ಬರುತ್ತೆ, ದಾನ ಮಾಡು ಅಂತಂದ್ರು. ಯಾರನ್ನು ದಾನ ಕರೆದ? ಯಾರನ್ನು ಬಂದದ್ದು? ಯಾರು? ಕಳ್ಳು ಕುಡಿಯುವ ಕಳ್ಳನೇ ಬಂದದ್ದು. ಒಬ್ಬ ಕಳ್ಳು ಕುಡಿಯುವ ಮತ್ತೊಬ್ಬ ಕಳ್ಳ, ಇಬ್ರು ಬಂದ್ರು. ಇವರಿಗೆ ದಾನ ಮಾಡುವುದಾ? ಹಾಗಾದ್ರೆ ದಾನ ಮಾಡ್ಲಿಕ್ಕೆ ಒಂದು ಚೌಕಟ್ಟುಂಟಲ್ಲ, ವೇದ ಹೇಳುತ್ತೆ ಇಂಥವರಿಗೆ ದಾನ ಮಾಡು, ಹೀಗೆ ದಾನ ಮಾಡು, ಈ ಸಮಯದಲ್ಲಿ ದಾನ ಮಾಡು ಅಂತ ಹೇಳುತ್ತೆ. ಹಾಗಾದ್ರೆ ವೇದ ಏನ್ ಹೇಳುತ್ತೆ? ಕರ್ಮವನ್ನು ಹೇಳುತ್ತೆ.
ವೇದ ನಮಗೆ ಇಂದ್ರನ ಪರಿಚಯ ಉಂಟಾ? ಇಲ್ಲಲ್ಲ. ವರುಣ ಅಂದ್ರೆ ಏನು ಅಂತ ಗೊತ್ತುಂಟ? ಇಲ್ಲಲ್ಲ. ವೇದದ ಹತ್ರ ಕೇಳಿ, ವೇದ ಹೇಳುತ್ತೆ ಇಂದ್ರ ಹೀಗಿದ್ದಾನೆ, ವರುಣ ಹೀಗಿದ್ದಾನೆ, ಕುಬೇರ ಹೀಗಿದ್ದಾನೆ, ಚಂದ್ರ ಸೂರ್ಯರು ಹೀಗಿದ್ದಾರೆ ಅಂತ ವೇದ ಹೇಳುತ್ತೆ. ಹಾಗಾದ್ರೆ ವೇದ ಏನನ್ನು ಹೇಳುತ್ತೆ? ದೇವತೆಗಳನ್ನು ಹೇಳುತ್ತೆ. ಏನನ್ನು ಹೇಳುತ್ತೆ? ನಾವು ನೀವು ಮಾಡಬೇಕಾಗಿರತಕ್ಕಂಥ ಕೆಲಸಗಳನ್ನು ಹೇಳುತ್ತೆ. ಏನನ್ನು ಹೇಳುತ್ತೆ? ದೇವರನ್ನು ಹೇಳುತ್ತೆ. ಈಗ ಶೌನಕರು ಯಾಕೆ ಏನು ಹೇಳಿದ್ರು? ನಮಗೆ ವೇದವನ್ನು ಉಪದೇಶ ಮಾಡಿ ಅಂತಂದ್ರಲ್ಲೂ ನನಗೆ ಶ್ರೇಯಸ್ಸಾಗಬೇಕು, ಶ್ರೇಯಸ್ಸಾಗಬೇಕಾದ್ರೆ ವೇದ ಬೇಕು, ಆ ವೇದವನ್ನು ಉಪದೇಶ ಮಾಡಿ ಅಂತಂದ್ರಲ್ಲ. ಸೂತ ಪುರಾಣಿಕರು ಕೇಳ್ತಾ ಇದ್ದಾರೆ, ಯಾವ ರೀತಿ ಉಪದೇಶ ಮಾಡಬೇಕು? ಕರ್ಮ ಪರವಾಗಿ ಉಪದೇಶ ಮಾಡಬೇಕಾ, ದೇವತಾ ಪರವಾಗಿಯೋ, ಬ್ರಹ್ಮ ಪರವಾಗಿಯೋ, ಬ್ರಹ್ಮ ಅಂದ್ರೆ ಭಗವಂತ, ಭಗವತ್ ಪರವಾಗಿಯೋ ಅಂತ ಉಪದೇಶ ಮಾಡಬೇಕು ಅಂತ ಕೇಳಿದ್ರು. ತಕ್ಷಣ ಇವರದ್ದು ಮತ್ತೊಂದು ಬಂತು, ಬ್ರೂಹಿ ಹೇಳಿ, ನಾವು ಶ್ರದ್ಧೆಯಿಂದ ಕೇಳ್ತೇವೆ, ನಮಗೆ ಹೇಳಿ ಅಂತಂದ್ರು. ಶ್ರದ್ಧೆಯಿಂದ ಕೇಳ್ತೇನೆ ಹೇಳಿ ಅಂತಂದ್ರೆ ಆವಾಗ ದೇವರ ಬಗ್ಗೆನೇ ಹೇಳಬೇಕು ವಿನಃ ಬೇರೆ ಹೇಳಬಾರದು ಅಂತಂದ್ರು. ಶ್ರದ್ಧಾ ಎನ್ನತಕ್ಕಂಥ ಶಬ್ದವನ್ನು ಅಲ್ಲಿ ಪ್ರಯೋಗ ಮಾಡುವುದಂತೆ. ನಾವೇನು ಈ ದಿವಸ ಶ್ರದ್ಧಾ ಎನ್ನತಕ್ಕಂಥ ಶಬ್ದವನ್ನು ತುಂಬ ಎಲ್ಲ ಕಡೆಗಳಲ್ಲಿ ಪ್ರಯೋಗ ಮಾಡ್ತೇವೆ. ಅವ ಏನೋ ಲೌಕಿಕ ಕೆಲಸ ಮಾಡ್ತಾನೆ, ಶ್ರದ್ಧೆಯಿಂದ ಮಾಡ್ತಾ ಇದ್ದಾನೆ ಅಂತ ನಾವಂತೇವೆ. ನಿಜವಾಗಿ ಶ್ರದ್ಧಾ ಶಬ್ದದ ಅರ್ಥ ಏನು ಗೊತ್ತಾ? ಶ್ರತ್ ಧ ಶ್ರದ್ಧಾ. ಶ್ರತ್ ಅಂದ್ರೆ ಏನು? ಶ್ರತ್ ಮತ್ತೆ ಧ ಸೇರಿದಾಗ ಶ್ರದ್ಧಾ ಅಂತ. ನಮಗೆ ಶ್ರಾದ್ದದ್ದು ಮಾತ್ರ ಪರಿಚಯ, ಶ್ರದ್ಧದ್ದು ಪರಿಚಯನೇ ಇಲ್ಲ. ಶ್ರತ್ ಅಂದ್ರೆ ಏನು? ಶ್ರತ್ ಆಸ್ತಿಕ್ಯ ಬುದ್ಧಿ. ಅಸ್ತಿ ಯಾವುದು? ಕಣ್ಣಿಗೆ ಕಾಣಿಸದೆ ಇದ್ದದ್ದು ಕೂಡ ಅಸ್ತಿ ಎನ್ನುವ ಬುದ್ಧಿಗೆ, ಎನ್ನುವ ತಿಳುವಳಿಕೆಗೆ ಶ್ರತ್ ಅಂತ ಹೆಸರು. ನಾವು ಕಣ್ಣಿಗೆ ಕಂಡದ್ದನ್ನು ಮಾತ್ರ ನಂಬುವವರು ಕೆಲವರು, ಕಣ್ಣಿಗೆ ಕಾಣಿಸದ್ದನ್ನು ನಂಬುವುದೇ ಇಲ್ಲ. ನಾನು ನಂಬಬೇಕಾ? ನನಗೆ ತೋರಿಸು ಅಂದ. ನನಗೂ ಸ್ವಲ್ಪ ಪಿಸುರು ಬಂತು. ನಿನಗೆ ತಲೆ ಉಂಟು? ಅವನ ಹತ್ರನೇ ನಾನು ಹೇಳಿದ್ದು, ನಿನಗೆ ತಲೆ ಉಂಟು, ತಲೆ ಒಳಗುಂಟು ಅಂತ ಅರ್ಥ ಅಲ್ಲ, ಇದು ಹೊರಗೆ, ಇದು ನಿನಗೆ ತಲೆ ಉಂಟು ಅಂದ. ನನಗೆ ತಲೆ ಉಂಟು ಎನ್ನುವುದನ್ನು ನಂಬಬೇಕಾದ್ರೆ ನನಗೆ ತಲೆ ತೋರಿಸುಂದ, ಕಡಬೆ ತೋರಿಸು. ಅವನ ತಲೆ ಅವ ನೋಡಿದ್ದನ್ನು ಮಾತ್ರ ನಂಬುವುದಲ್ವೋ, ನೋಡದಿದ್ದದ್ದನ್ನು ನಂಬುವುದಿಲ್ಲಲ್ಲ. ಈಗೆಲ್ಲ ನಾವು ಇಷ್ಟು ಜನ ಕೂತಿದ್ದೇವಲ್ಲ, ನಾವೆಲ್ಲ ನೋಡಿದ್ದನ್ನು ಮಾತ್ರ ನಂಬುವರ, ನೋಡದಿದ್ದದ್ದನ್ನು ನಂಬುತ್ತೇವಾ? ನಾವು ಬದುಕಬೇಕಾದ್ರೆ ನೋಡದಿದ್ದದ್ದನ್ನು ನಂಬಬೇಕಾಗುತ್ತೆ. ಯಾಕೆ? ನಾವು ಇಷ್ಟು ಜನ ಕೂತವರಿಗೆ ನೋಡೋಣ, ಇಷ್ಟು ಜನ ಕೂತಿದ್ದೇವಲ್ಲ, ನಾವು ಯಾರಾದರೂ ನಮ್ಮ ತಲೆಯನ್ನು ನಾವು ನೋಡಿದ್ದೇವಾ? ತಲೆ ಉಳ್ಳವ ನೋಡಿದ್ದೇನೆ ಅಂತ ಹೇಳೋಲ್ಲ. ಅದಕ್ಕೆ ಮತ್ತೊಬ್ಬರು ಯಾರು ಹೀಗೆ ಒಂದು ಶಾಲೆಯಲ್ಲಿ ನಾನು ದೇವರ ಬಗ್ಗೆ ವಿಚಾರ ಹೇಳ್ತಾ ಇರುವಾಗ ಇದೇ ಪ್ರಶ್ನೆ ಮುಂದಿಟ್ಟೆ. ಆವಾಗ ಅವರು ತಕ್ಷಣ ಏನಂದ್ರು ಗೊತ್ತಾ? ಆ ಹುಡುಗಿಯೋ ಎದ್ದು ತಕ್ಷಣ ಏನಂದದ್ದು ಗೊತ್ತಾ? ಸ್ವಾಮೀಜಿ, ನಾನು ಕನ್ನಡಿಯಲ್ಲಿ ನನ್ನ ತಲೆಯನ್ನು ನೋಡಿದ್ದೇನೆ ಎಂದು. ಸ್ವಲ್ಪ ಬೆವತೆ, ಆದರೆ ದೇವರು ಅಲ್ಲೇ ಪರಿಹಾರ ಕೊಟ್ಟ. ನಾನು ತಕ್ಷಣ ಕೇಳಿದೆ, ಕನ್ನಡದಲ್ಲಿ ಏನು ನೋಡಿದ್ದು ನೀನು ಅಂತ ಕೇಳಿದೆ. ಸ್ವಾಮೀಜಿ, ನನ್ನ ತಲೆ ಎಂದ. ಅದೇ ನನ್ನ ತಲೆ ಎಲ್ಲಿ ಉಂಟು ಅಂತ ಕೇಳಿದೆ. ಕನ್ನಡಿಯಲ್ಲಿಂದ. ಮತ್ತೆ ಇಲ್ಲಿ ಏನು ಅಂತ ಕೇಳಿದೆ. ಇಲ್ಲಿಯೂ ತಲೆಯಿಂದ. ಅಲ್ಲಿ ಏನು? ಅಲ್ಲಿಯೂ ತಲೆ. ಇಲ್ಲಿ ಏನು? ಇಲ್ಲಿ ನಿನಗೆ ಎಷ್ಟು ತಲೆ ಅಂದೆ. ತೆಪ್ಪಗಾದ. ಹಾಗಾದ್ರೆ ಕನ್ನಡಿಯಲ್ಲಿ ತೋರಿದ್ದು ನಮ್ಮ ತಲೆ ಅಲ್ಲ, ತಲೆ ನಿಂದು. ಮತ್ತೆ ಕನ್ನಡಿಯಲ್ಲಿ ತೋರಿದ್ದೇನು? ತಲೆಯ ಪ್ರತಿಬಿಂಬ. ಕನ್ನಡಿಯಲ್ಲಿ ತೋರಿದ್ದು ತಲೆ ತೋರಿದ್ದಲ್ಲ. ನಮ್ಮ ತಲೆ ನಮಗೆ ತೋರೋದೇ ಇಲ್ಲ. ಆದ್ರೆ ಉಂಟು ಸ್ವಾಮಿ. ನಮಗೆ ಬೆನ್ನುಂಟಾ? ಉಂಟು ಸ್ವಾಮಿ. ಓಹೋ, ಹಾಗಾದ್ರೆ ನೋಡಿದ್ದನ್ನು ಮಾತ್ರ ನಂಬುವುದಲ್ಲ. ಅದಕ್ಕೆ ನಾನು ಹೇಳಿದ್ದು, ನೀನು ಬದುಕಬೇಕಾದ್ರೆ ನೋಡದಿದ್ದದ್ದನ್ನು ನಂಬಬೇಕಾಗುತ್ತೆ ಅಂತ ಅದಕ್ಕೆ ಹೇಳಿದ್ದಂತ. ಆದರೆ ಶ್ರತ್ ಅಸ್ತಿ ಎನ್ನತಕ್ಕಂಥ ಬುದ್ಧಿ, ಶ್ರತ್ ಆಸ್ತಿಕ್ಯ ಬುದ್ಧಿ ಇದೆ. ಕಣ್ಣಿಗೆ ಕಾಣಿಸದಿದ್ದದ್ದೂ ಕೂಡ ಇದೆ. ಯಾವುದದು? ಭಗವಂತ. ಇಂತಹ ಶ್ರತನ್ನು ಯಾರು ಧಾರಣೆ ಮಾಡಿದ್ದಾನೋ, ಶ್ರತ್ ದಧಾತಿ, ಇಂತಹ ಶ್ರತ್ ಯಾರು ಧಾರಣೆ ಮಾಡಿದ್ದಾನೋ ಅವನೇ ಶ್ರದ್ಧಾವಾನ್. ಅದನ್ನೇ ಇವರು ಹೇಳಿದ್ದು ಶೌನಕರು. ನಾವು ಶ್ರದ್ಧೆಯಿಂದ ಕೇಳ್ತೇವೆ, ನಮಗೆ ಶ್ರೇಯಸ್ಸಿನ ಸಾಧನವನ್ನು ಹೇಳಿ. ಹಾಗಾದ್ರೆ ಇವರೀಗ ವೇದವನ್ನು ಹೇಗೆ ಹೇಳಬೇಕು? ಕರ್ಮ ಪರವಾಗಿ ಹೇಳುವುದಲ್ಲ, ದೇವತಾ ಪರವಾಗಿ ಹೇಳುವುದಲ್ಲ, ಬ್ರಹ್ಮ ಪರವಾಗಿಯೇ ಹೇಳಬೇಕು. ಆದ್ರಿಂದಲೇ ಆದರೆ ನೀವೇ ಸೇರಿದಾಗಲೂ ಕೂಡ ನೀವೇನಾದರೂ ಸ್ವಾಮಿ
ಶ್ರದ್ಧೆಯಿಂದ ಕೇಳ್ತೇನೆ. ಏನಾದರೂ ಹೇಳಿ ಅಂತಂದ್ರೆ ನಾನು ಏನು ಹೇಳಬೇಕು? ದೇವರ ವಿಷಯವನ್ನೇ ಹೇಳಬೇಕು. ಅದು ಬಿಟ್ಟು ನಾನೇನಾದರೂ ಬೇರೆ ಲೌಕಿಕ ಹೇಳಲಿಕ್ಕೆ ಶುರು ಮಾಡಿದರೆ ನೀವಂತೀರಿ ಸ್ವಾಮಿಗಳಿಗೆ ಇನ್ನೂ ಗೊತ್ತೇ ಇಲ್ಲ, ಶ್ರದ್ಧೆನೇ ಗೊತ್ತಿಲ್ಲ ಅಂತ ಅಂದುಬಿಡ್ತೀವಿ. ಆ ದೃಷ್ಟಿಯಲ್ಲಿ ಏನ ಆತ್ಮ ಅತಃ ಬ್ರೂಹಿ ನಃ ಶ್ರದ್ಧದಾನಾನಾಂ ಏನಾತ್ಮ ಸಂಪ್ರಸೀದತಿ. ನಾವು ಶ್ರದ್ಧೆಯಿಂದ ಆಸ್ತಿಕ್ಯ ಬುದ್ಧಿಯಿಂದ ಭಗವಾನ್ ಅಸ್ತಿ ಎನ್ನುವ ಬುದ್ಧಿಯೆಂದು ಕೂತಿದ್ದೇವೆ, ನಮಗೆ ಹೇಳು. ನೀವು ಹೇಳುವುದರಿಂದ ನಾವು ಕೇಳುವುದರಿಂದ ಏನ ಆತ್ಮ ಸಂಪ್ರಸೀದತಿ, ಆ ಭಗವಂತ ಪ್ರೀತನಾಗುತ್ತಾನೆ. ಆ ರೀತಿಯಲ್ಲಿ ನಮಗೆ ವೇದವನ್ನು ಹೇಳಿ. ಹಾಗಾದ್ರೆ ಎರಡನೇದ್ದು ಬಂತ, ಮೊದಲನೇದ್ದು ಶ್ರೇಯಸ್ಸಾದವನ್ನು ಹೇಳಿ ಅಂತ ಬಂತ, ಎರಡನೇದ್ದು ಶ್ರದ್ಧೆಯಿಂದ ಕೂತ ನಮಗೆ ಹೇಳಿ ಅಂತ ಎರಡನೇ ಸಲ ಬಂತ. ಈ ಎರಡನೇದ್ದು ಏನು ಗೊತ್ತಾ? ಪ್ರತ್ಯಗಾತ್ಮ ವಿಷಯ ಅಂತಂದ್ರು. ಮೊದಲನೇದ್ದು ಶ್ರೇಯಸ್ಸಾಧನ ವಿಷಯ ಅಂತಂದಿದ್ದೇವೆ. ಎರಡನೇ ಪ್ರಶ್ನೆ ಪ್ರತ್ಯಗಾತ್ಮ ವಿಷಯ ಅಂತ. ನಾನು ಮೊದಲು ಸಂಸ್ಕೃತದ ಶಬ್ದವನ್ನೇ ಹೇಳ್ತೇನೆ, ಆಮೇಲೆ ಅದರ ವಿವರಣೆ ಕೊಡ್ತೇನೆ. ಪ್ರತ್ಯಕ್ ಆತ್ಮ, ಪರಾಕ್ ಪ್ರತ್ಯಕ್. ಪರಾಕ್ ಅಂದ್ರೆ ಹೊರಗೆ, ಪ್ರತ್ಯಕ್ ಅಂದ್ರೆ ಒಳಗೆ. ಪ್ರತ್ಯಕ್ ಆತ್ಮ ಅಂದ್ರೆ ಒಳಗಿರುವ ಆತ್ಮ, ಒಳಗಿರುವ ಆತ್ಮ ಭಗವಂತ. ಹಾಗಾದ್ರೆ ಏನು ಪ್ರಶ್ನೆ ಇವರದ್ದು? ಪ್ರತ್ಯಗಾತ್ಮ ವಿಷಯಕವಾದ ಪ್ರಶ್ನೆ. ಪ್ರತ್ಯಕ ಒಳಗೆ, ಆತ್ಮ ಅಂದ್ರೆ ಭಗವಂತ, ಒಳಗಿರುವ ಎಲ್ಲೆಲ್ಲೋ ಇರುವ ದೇವರ ಬಗ್ಗೆ ಅಲ್ಲ, ಇಲ್ಲಿ ಒಳಗಿರುವ ದೇವರ ಬಗ್ಗೆ. ಇನ್ನೂ ಸೂಕ್ಷ್ಮವಾಗಿ ಬೇಕಾ? ಬಿಂಬರೂಪದ ಬಗ್ಗೆ ಹೇಳಿ. ಇಲ್ಲಿ ದೇವರ ಬಗ್ಗೆ ಹೇಳಿ ಅಂತ ಇಷ್ಟೇ ಹೇಳ್ಬೋದಿತ್ತಲ್ಲ ಆ ಶೌನಕರಿಗೆ. ಅವ್ರು ಏನಂದ್ರು? ಪ್ರತ್ಯಗಾತ್ಮ ವಿಷಯಕವಾಗಿ ಪ್ರಶ್ನೆ ಮಾಡ್ತಾ ಇದ್ದೇನೆ ಅಂದ್ರೆ ಒಳಗಿರುವ ದೇವರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ಇಲ್ಲಿರತಕ್ಕಂಥ ದೇವರು ನನಗೆ ಹೊರಗಿರುವ ದೇವರು, ಒಳಗಿರುವ ದೇವರು ಅಂತಂದ್ರೆ ಇಲ್ಲಿದ್ದ ಅಂತಂದ್ರೆ ಎನ್ನ ಬಿಂಬರೂಪ. ಆ ಬಿಂಬರೂಪದ ಬಗ್ಗೆ ನಿಮ್ಮಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇನೆ, ಅದಕ್ಕೆ ಸರಿಯಾದ ಉತ್ತರವನ್ನು ಹೇಳಿ. ಹಾಗಾದ್ರೆ ಪ್ರತ್ಯಗಾತ್ಮ ವಿಷಯ ಅಂತ ಆಯ್ತಲ್ವೋ? ಹೇಳಿ. ವೇದ ಹೇಳಿದ್ರೆ ಅರ್ಥ ಆಗುವುದಿಲ್ಲ, ವೇದ ತುಂಬ ಉಂಟು. ಭಾಗವತ ಹೇಳಿ. ಹೇಗೆ ಹೇಳಬೇಕು? ಒಳಗಿರತಕ್ಕಂಥ ಆತ್ಮನಿಗೆ ಸಂಬಂಧಪಟ್ಟು ಭಾಗವತವನ್ನು ಹೇಳಿ. ಮೊದಲನೇದ್ದು ಮರೀಲಿಲ್ಲಲ್ಲ, ಉಂಟಲ್ಲ, ವೇದದ ಅರ್ಥ ರೂಪವಾಗಿ ಭಾಗವತವನ್ನು ಹೇಳಿ. ಒಳಗಿರತಕ್ಕಂಥ ಭಗವಂತನಿಗೆ ಸಂಬಂಧಪಟ್ಟು ಭಾಗವತವನ್ನು ಹೇಳಿ. ವೇದವನ್ನು ಹೇಳಿಂತಂದಾಗ ಎಲ್ಲೆಲ್ಲ ಹೋಗುತ್ತಲ್ವೋ ವೇದ? ಕರ್ಮಪರವಾಗಿ ಹೋಗುತ್ತಲ್ಲ? ಕರ್ಮಪರವಾಗಿ ಅಲ್ಲ, ಬ್ರಹ್ಮಪರವಾಗಿ ಹೇಳಿ. ಅದು ದೇವರ ಪರವಾಗಿ ಹೇಳಿ. ಯಾವ ದೇವರು? ಅಲ್ಲಲ್ಲಿರತಕ್ಕಂತಹ ದೇವರ ಪರವಾಗಿ ಹೇಳಿಲ್ಲ, ಇಲ್ಲಿರುವ ದೇವರ ಪರವಾಗಿ ಹೇಳಿ. ಪ್ರತ್ಯಗಾತ್ಮ ಒಳಗಿರುವ ನನ್ನ ಬಿಂಬರೂಪದ ಪರವಾಗಿ ಆ ಅರ್ಥವನ್ನು ನನಗೆ ತಿಳಿಸಿ. ಹೀಗೆ ಹೇಳಿದಾಗ ಸರಿ, ಜನ್ಮಾದ್ಯಸ್ಯೇತಃ ಅಂತ ಶುರು ಮಾಡಿದ್ರು. ಆವಾಗ ಭಾಗವತವನ್ನು ಯಾವ ಶಬ್ದದಿಂದ ಕರೀಬೇಕು? ಅಧ್ಯಾತ್ಮ ದೀಪಂ ಎನ್ನುವ ಶಬ್ದದಿಂದ ಕರೀಬೇಕು ಅಂತಂದ್ರು. ನಮಗೆ ಆ ಮುಖದಲ್ಲಿ ಬೇಕಲ್ಲ ಭಾಗವತ, ಒಳಗಿರುವ ಭಗವಂತನ ಪರವಾಗಿ ವೇದ ಬೇಕಲ್ಲ. ಹಾಗಾದ್ರೆ ವೇದವನ್ನು ಅಧ್ಯಾತ್ಮ ದೀಪ, ಅಧ್ಯಾತ್ಮ ದೀಪ. ಮೊನ್ನೆ ಅಂದಿದ್ದೇನೆ ನಾನು, ಅಧ್ಯಾತ್ಮ ಅಂದ್ರೆ ಭಗವಂತನಿಗೆ ಹೆಸರು, ಅಧಿಕವಾದ ಆತ್ಮ ಅಧ್ಯಾತ್ಮ. ನಾವೆಲ್ಲ ಅಲ್ಪರಾದ ಆತ್ಮರು, ನಾವು ಅವ ಎಲ್ಲರಿಗಿಂತ ಅಧಿಕವಾದ ಆತ್ಮ. ಹಾಗಾದ್ರೆ ಅಧ್ಯಾತ್ಮ ದೀಪ. ದೀಪ ಅಂದ್ರೆ ತೋರಿಸುವುದು ಅಂತ ಅರ್ಥ. ಹಾಗಾದ್ರೆ ಭಾಗವತ ಹೇಗೆ ಹೊರಡಬೇಕು ಅಂತಂದ್ರೆ ಅಧ್ಯಾತ್ಮ ದೀಪವಾಗಿ ಭಾಗವತ ಹೊರಡಬೇಕು. ನೀವೀಗ ಭಾಗವತವನ್ನು ಹೇಳುವಾಗ ಏನ್ ಹೇಳ್ತೇವೆ? ಸಾಮಾನ್ಯವಾಗಿ ಭಾಗವತವನ್ನು ಹೇಳುವಾಗ ಅಂತಂದ್ರೆ ಧ್ರುವನ ಕತೆ, ಪ್ರಹ್ಲಾದನ ಕತೆ, ಅಂಬರೀಷನ ಕತೆ, ಮುಂದೆ ಕೃಷ್ಣನ ಕತೆ, ಸಮುದ್ರ ಮಥನ, ಈ ರೀತಿಯಲ್ಲಿ ನಾವೆಲ್ಲ ಭಾಗವತ ಕೇಳಿದ್ದಲ್ವೋ? ಇದೊಂದು ಬೇರೆ ಮುಖದಿಂದ ಭಾಗವತದ ಪ್ರವಚನ. ನಿನ್ನ ಒಳಗಿರತಕ್ಕಂಥ ಬಿಂಬರೂಪ, ಅದಕ್ಕೆ ಸಂಬಂಧಪಟ್ಟು ನಾನು ನಿನಗೆ ಇಡೀ ಭಾಗವತವನ್ನು ಅದಕ್ಕೆ ಸಂಬಂಧಪಟ್ಟು ಹೇಳ್ತೇನೆ, ಕೇಳು. ಹಾಗಾದ್ರೆ ಮೋಕ್ಷ ಆಗಬೇಕಲ್ಲ? ಮೋಕ್ಷ ಆಗಬೇಕು ಅಂತಾದ್ರೆ ವೇದ ಓದಬೇಕಲ್ವಾ? ಅದಕ್ಕೆ ಆ ರೀತಿಯಲ್ಲಿ ವೇದವನ್ನು ಭಾಗವತದ ಮೂಲಕ ಹೇಳಿ. ಒಂದು ಸರಿ, ಮೋಕ್ಷ ಆಗಬೇಕು, ವೇದ ತಿಳ್ಕೊಳ್ಬೇಕು, ಆಯ್ತಾ? ಇಲ್ಲ, ಮತ್ತೆ ಬಿಂಬರೂಪವನ್ನು ತಿಳ್ಕೊಳ್ಬೇಕು. ಮೋಕ್ಷ ಆಗಬೇಕಾದ್ರೆ ಪುಕ್ಕಟೆ ಆಗೋಲ್ಲ. ನನ್ನ ಒಳಗಿರತಕ್ಕಂಥ ದೇವರು ಯಾರು, ದೇವರು ಹೇಗಿದ್ದಾನೆ ಎನ್ನುವುದನ್ನು ತಿಳ್ಕೊಳ್ಬೇಕು. ಅದು ತಿಳ್ಕೊಳ್ಳದಿದ್ದರೆ ಮೋಕ್ಷ ಆಗೋಲ್ಲ. ಅದರ ವೇದ ತಿಳ್ಕೊಂಡ ಕ್ಷಣಕ್ಕೆ ಮೋಕ್ಷ ಆಗೋಲ್ಲ, ಬಿಂಬರೂಪದ ಸಾಕ್ಷಾತ್ಕಾರ ಆಗ್ಬೇಕಲ್ವೋ? ಅದನ್ನೇ ಶೌನಕರಂದ್ರು, ಮಹಾರಾಯರೇ, ಸೂತ ಪುರಾಣಿಕರೇ, ವೇದವನ್ನು ಹೇಳ್ತೀರಾ ಮೋಕ್ಷಕ್ಕೋಸ್ಕರ.
ವೇದವನ್ನು ಆ ರೀತಿ ಸುಮ್ಮನೆ ಹೇಳಿಕೊಂಡು ಹೋಗಬೇಡಿ. ಬಿಂಬರೂಪಕ್ಕೆ ಸಮನ್ವಯ ಪಟ್ಟು ವೇದವನ್ನು ಹೇಳಿ. ಅಧ್ಯಾತ್ಮ ಒಳಗಿರತಕ್ಕಂಥ ಎನ್ನ ಬಿಂಬರೂಪವನ್ನು ತೋರಿಸಿಕೊಡುವ ರೂಪದಲ್ಲಿ ದೀಪ ಶಬ್ದ ಗೊತ್ತಲ್ಲ, ದೀಪ ಅಂದ್ರೆ ತೋರಿಸುವುದು ತಾನೆ. ಭಾಗವತ ತೋರಿಸುತ್ತೆ, ಭಾಗವತ ದೀಪವಾಗಿ ಉಂಟು. ಭಾಗವತ ತೋರಿಸುತ್ತೆ, ಏನನ್ನು ತೋರಿಸುತ್ತೆ? ಒಳಗಿರತಕ್ಕಂಥ ಭಗವಂತನನ್ನು ತೋರಿಸುತ್ತೆ. ಹೇಗೆ ತೋರಿಸುತ್ತೆ? ಅವ ಯಾವ ರೂಪದಲ್ಲಿದ್ದಾನೋ ಆ ರೂಪದಲ್ಲಿ ತೋರಿಸುತ್ತೆ. ಸರಿ, ನಮಗಂತೂ ಅದು ಸಾಧ್ಯ ಇಲ್ಲ. ಹಾಗಾದರೆ ಇಷ್ಟೇ ತಿಳ್ಕೊಳ್ಳೋಣ. ಭಾಗವತ ನೀನು ಅಧ್ಯಾತ್ಮ ದೀಪ, ನೀನು ಅಧ್ಯಾತ್ಮ ದೀಪ, ನೀನು ಅಧ್ಯಾತ್ಮ ದೀಪ ಅಂತ ಭಾಗವತದ ಪುಸ್ತಕ ಇಟ್ಟುಕೊಂಡು ಅದಕ್ಕೆ ಅರ್ಚನೆ ಮಾಡೋಣ ಸದ್ಯಕ್ಕಷ್ಟೇ. ನಮ್ಮದು ಬೇರೆ ಏನು ಮಾಡಲಿಕ್ಕಾಗೋಲ್ಲ. ವರ್ಷಕ್ಕೊಮ್ಮೆ ಪುಸ್ತಕ ಪೂಜೆ ಮಾಡ್ತೇವಲ್ಲ, ನವರಾತ್ರಿ ಸಮಯದಲ್ಲಿ ಒಂದು 3 ದಿವಸ ಕುತ್ತಟ್ಟದಿಂದ ತೆಗೆದು ಕೆಳಗಿಡುತ್ತೇವೆ. ಧೂಳು ಜಾಡಿಸಿ ಒಂದು ಹೂ ಏರಿಸಿ ಅದಕ್ಕೊಂದು ಮಂಗಳಾರತಿ ಮಾಡಿ ಮತ್ತೆ ಯಥಾಸ್ಥಾನಂ ಉದ್ವಾಸಯ. ಕುತ್ತಟ್ಟಕ್ಕೆ, ನಮ್ಮಲ್ಲಿ ಕುತ್ತಟ್ಟ ಅಂತ ಕರೀತಾರೆ, ನೀವೇನು ಕರಿತೀರಿ ಅಂತ ಗೊತ್ತು. ಈ ಅಕ್ಕಿ ಮುಡಿ ಇಡ್ಲಿಕ್ಕಿದ್ದಂತಹ ಜಾಗಕ್ಕೆ ಅಲ್ಲಿ ಹೋಗಿ ಒಂದು ಮೂಲೆಯಲ್ಲಿ ಇಟ್ಟುಬಿಟ್ರೆ ಮತ್ತೆ ನೀನು ನಾನು ಅದಕ್ಕಂದ್ರು ಅಧ್ಯಾತ್ಮ ದೀಪಂ ತಂದ್ರು. ಭಾಗವತವನ್ನು ಈ ದೃಷ್ಟಿಯಿಂದ ನಾವು ಇಷ್ಟೇ ಮೆಲುಕು ಹಾಕೋಣ. ನೀನು ಅಧ್ಯಾತ್ಮ ದೀಪ ಅಂತ ನಿತ್ಯ ಅನುಸಂಧಾನ ಮಾಡೋಣ. ಇಂದಲ್ಲ ನಾಳೆ ಆ ಭಾಗವತ ದೀಪವಾಗಿ ಬಂದು ಒಳಗಿರತಕ್ಕಂತಹ ನಮ್ಮ ಭಗವಂತನನ್ನು ನಮಗೆ ತಿಳಿಸಿಕೊಡುವುದು ಖಂಡಿತ ಎಂಬಲ್ಲಿಗೆ ಇಂದಿನ ಮಾತನ್ನು. ಪ್ರಶ್ನೆ ಮುಗಿಯಲಿಲ್ಲ, ಸಮಯ ಮುಗಿಯಿತು. ನಾಳೆ ಪುನಃ ಸಾಯಂಕಾಲ 6 ಗಂಟೆಗೆ ಸೇರೋಣ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ.